ನಮಸ್ಕಾರ ಸುಮ್ಮಣ್ಣ. ಮತ್ತೇನಯ್ಯ ಈ ಕಡೆ ನಡೆದದ್ದು? ವಿಚಿತ್ರ ಮಾಸ್ತರ್ ನೀವು ಮತ್ತೆ ಇದ ಊರಾಗ ಹುಟ್ಟಿರಿ, ಇದ ಊರಾಗ ಬೆಳೆದಿರಿ, ನಾಳೆ ಸತ್ತಿನ ಇದಾವು ಸುಡ್ಗಾಡ್ದಾಗ ಇರ್ತಾರ. ಈ ದಾರಿ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ರಿ. ಪುಣ್ಯಾತ್ಮ ಅದಲ್ಲ, ಒಳ್ಳೆ ನಾಗಾಲೋಟದಿಂದ ಹೊರಟಿದೆಯಲ್ಲ, ಎಲ್ಲಿಗೆ? ನಾಗಪ್ಪನ ಕೋಟಿ ಯಾರು ಅಲ್ದಾರ ಅಂದ್ರಿ? ಅದು ಅವ್ರಿಗೆ ಗೊತ್ತಿರಿ ಮಾಸ್ತರ್. ಆದ್ರೂ ಕಿಶನ್ ಎಲ್ಬೇಕಲ್ಲಿ ಆಚಾರ್ಯಪ್ಪ. ನೀನು ಕೂಡ ಮಾತಾಡಿ ನನ್ನ ಗಂಟು ಯಾಕತ್ತ? ಅದಕ್ಕಾಗಿ ವಿಚಾರ ಮಾಡ್ತೀರಿ? ಸೊಂಡಿ ಕಸ ಮಾಡ್ಕೊಂಡು ಕುಡಿರಿ, ಆರಾಮಾಗತ್ತ. ಪುಣ್ಯಾತ್ಮ ಅದಲ್ಲ, ಈ ಕಡೆ ಎಲ್ಲಿಗೆ? ಹ್ಞೂನ್ರಿ, ತೋಟಕ್ಕೆ ಹೊಂಟಿದ್ದೀನ್ರಿ. ಯಾಕಂದ್ರೆ ನಮ್ಮ ಸೌಕಾರಿಗೆ ಅಡಿಗೆ ಮಾಡ್ಬೇಕಾಗತ್ತಲ್ಲ, ಅರಿವಿ ಸೊಪ್ಪು ತರಕಂದು ಹೊಂಟಿದ್ದೆ. ಅಂದಾಗೆ ಸುಮ್ಮಣ್ಣ, ನಾನು ನಿನ್ನ ಜೊತೆ ಎರಡು ಮಾತಾಡ್ಬೇಕಾಗಿತ್ತಯ್ಯ. 2 ಹೊತ್ತು ಬಿಸಿ ಅಡಿಗೆ ಯಾಕೆ ಮಾಡ್ತೀರಿ ಅಂದ್ರಿ? ನಮ್ಮ ಸೌಕಾರಿಗೆ ತಂಗಳ ಅಡಿಗೆ ಆಗಿ ಬರುದಿಲ್ಲ, ಬಿಸಿದ ಮೆತ್ ಅಂತ ತಿಂತಾನ. ನಾನ ಮಾಡ್ಬೇಕು, ಅವನ ತಿನ್ಬೇಕು, ವ್ಯವಸ್ಥೆ ಮಾಡ್ಬೇಕಂದ್ರಪ್ಪ. ಅದಲ್ಲಯ್ಯ, ವಾಂತಿ ಬರಕತ್ತೇದ್ರಿ. ಸ್ವಾಭಾವಿಕ. ಮೊದಲ ಪಾಕೆಟ್ ತಗೊಂತಿದ್ರಲ್ಲ, ಬಂದ್ ಆಗ್ಯದಿಲ್ಲ. ದೊಡ್ಡದಕ್ಕೆ ಕೈ ಹಾಕಿರಿ, ಒಳಗೆ ಮಿಕ್ಸಿಂಗ್ ಆಗಿಲ್ಲ ಅದು. ಅಪ್ಪ ಪುಣ್ಯಾತ್ಮ ಅದಲ್ಲ, ನಾನು ನಿನ್ನ ಜೊತೆ ಎರಡು ಮಾತಾಡ್ಬೇಕಾಗಿತ್ತು ಒಂದೇ. ಮತ್ತೆ ಊರನ್ನೋರು ಎದು ಕಲ್ಸ್ಯಾರ ನಮ್ಮನ್ನ? ಇಲ್ಲ ಕಿತ್ತ ಕಲ್ಸ್ಯಾರ ಏನ್ರಿ? ರೊಕ್ಕ ಕೊಡ್ತಾರ ಅಂದ್ಮೇಲೆ ಅನ್ನ ತಿನ್ನೋರಾದ್ರು ಮಾತಾಡ್ಬೇಕ್ರಪ್ಪ, ಹೇಳ್ಕೊಡ್ಬೇಕನ್ನ. ಬಾಯೋ ಬಾನಿ. ಮಾಸ್ತರ ಅಂತೂ ಪುಟ್ಟಿ ಕೈಗೆ ಬಂದು ಮೂಗಿನಾಗ ಬಳ್ಳಿ ಇಟ್ಕೊಳಂಗಾಗ್ಯದ ಬಿಡ್ರಿ. ದೊಡ್ಡವರಾಗುವುದು ಸಹಜ. ಅಂದಾಗೆ ಸುಮಣ್ಣ, ನಾಳೆ ನೀನು ಮತ್ತು ಪಾರ್ಥಸಾರಥಿ ಇಬ್ರು ಸೇರಿಕೊಂಡು ಧಾರವಾಡ ಆಸ್ಪತ್ರೆ ಓಪನಿಂಗ್ ಸೆರೆಮನಿಗೆ ಹೊಂಟಿರಿ ಅಂತ ನಿಜಾನಾ? ಏನಂದ್ರಿ ನಮ್ಮ ಪಾರ್ಥಸಾರಥಿ ಅವರು ಈ ಕವಿತಮ್ಮನ್ನು ಲವ್ ಮಾಡಿದ್ದು ಸುಳ್ಳಾಕಾರ್ಯ ಅಂದ್ರಿ. ಹಣಿ ಬಡ್ಕೋಬೇಡ್ರಿ ಮಾಸ್ತರ, ಏನಾಗೋದಿಲ್ಲ. ಯಾಕಂದ್ರೆ ಪಾರ್ಥಸಾರಥಿ ಅವರು ಸ್ವಾದರ ಶೋಚಿ ಅನ್ನೋದು ಗೊತ್ತಿರ್ತಿದ್ರು. ನೀ ಸರ್ಕ ಅನ್ನೋದು ಏನೈತಲ್ಲ, ಇಬ್ಬರನ್ನು ಗುಡಿಸ್ಬಿಟ್ಟಾಗ ಮರ್ತ ನೋಡಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಅದ್ರಾಗ ಏನೈತೆ? ಏನ ಅನ್ನಯ್ಯ, ವಿಷಯ ಗೊತ್ತಿದ್ದು ನಾನು ನಿನ್ನ ಜೊತೆ ಮಾತಾಡ್ತೀನಲ್ಲ, ನನಗೆ ತಲೆ ಇಲ್ಲ ತೀರ್ತು. ನೆನಪಿಲ್ಲ ಅಂದ್ರಿ? ಹಂಗಂದಿರಿ ಮಾಸ್ತರ. ಸತ್ಯಂ ಈಗೇನೋ ದೊಡ್ಡ ಡಾಕ್ಟರ್ ಆಗಿರ್ಬಹುದು, ಆದ್ರೂ ಹಿಂದಕ್ಕೆ ಬೆಳಗಾವಿ ಕಾಲೇಜ್ ಕಲಿಯಕ್ಕಿದ್ದಾಗ ಅವ್ರು ಮಾಡಿದ ಅಲ್ಕಡ್ಗಿರಿ ನಮ್ಮಿಬ್ಬರಿಗೆ ಬಿಟ್ರೆ ಮತ್ತೆ ಯಾರಿಗೆ ಗೊತ್ತೈತ್ರಿ? ಆದ್ರೂ ಮಾಸ್ತರ, ಈ ಕವಿತಮ್ಮ ನಿಮ್ಮ ಮಗಳು ಇರ್ತಿದ್ರು, ಒಟ್ಟಿ ಮಗಳ ತರ ಜೋಪಾನ ಮಾಡಿರಲ್ಲ, ಇದ ಒಂದು ಸಂತೋಷ. ಏನೋ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಆದ್ರೆ ಏನಂದ್ರಿ? ನಾಳೆ ಧಾರವಾಡ ಆಸ್ಪತ್ರೆ ಓಪನಿಂಗ್ ಸೆರೆಮನಿಗೆ ಹೋದಾಗ ಸತ್ಯಮ್ಮನವರು ಅಲಕಡ್ಗಿರಿ ಅವ್ರ ಗಂಡಂದ್ರ ದ್ವಾರಕಾನಾಥ್ರಿಗೆ ಹೇಳೋದು ಬೇಡ ಅಂದ್ರೆ? ಇದ ವಿಷಯ ನಾನು ನಿನಗೆ ಹೇಳಬೇಕು ಅಂತ ಮಾಡಿದ್ದೆ, ನೀನು ಹೇಳುವುದಿಲ್ಲ ಅನ್ನೋ ನಂಬಿಕೆ ನನಗಾಯ್ತಯ್ಯ. ಯಾಕಂದ್ರೆ ದ್ವಾರಕಾನಾಥರು ಊರಲ್ಲಿ ಗಣ್ಯ ವ್ಯಕ್ತಿಗಳು. ನಾಳೆ ಹೆಂಡತಿಯ ಹೀನ ಚರಿತ್ರೆ ಗೊತ್ತಾದಾಗ ನಾವೇ ಕುಂತವ್ರ ಮುಖಕ್ಕೆ ಮಸಿ ಹಚ್ಚಿದಂತ ಆಗ್ಬಾರ್ದಲ್ಲ, ಅದಕ್ಕೆ ಹೇಳ್ತೀನಿ. ಇಟ್ಟೋ ತನಕ ಏನೇನು ಮಾತಾಡಿದ್ರಿ ನೀವು? ಏನು ಮಾತಾಡಿದೆ? ಏನಾಗಿದ್ದಾಗಲಿ ವಿಷಯ ತಿಳಿಸಬಿಡು ಅಂದ್ರಿ. ಅಂದ್ರೆ ನಾನೇನು ಮರ್ಡರ್ ಮಾಡಿಸ್ಬೇಕಂತ ಕರ್ತೀನಿ ನೀವು? ಏನ್ರಿ ಮಾಸ್ತರ? ನೋಡಿ ನೀವು ಸತ್ಯ ಮ್ಯಾಗದ ನಾ ಕಾಳು ಹಚ್ಚಿ ಕಂಬ ಕಟ್ಟಿ ಬಡಿಸಿದ್ರೆ ನಾಳೆ ನಾ ಸತ್ತಂದ್ರೆ ನನ್ನ ನಂಬಿಕೊಂಡಿರೋ ಪಾಪ 2 ಕೈಲೇ ಬಾರಿಸ್ತಾನಲ್ಲ. ಈ ಮನುಷ್ಯನ ಗತಿ ಏನಾಗಬೇಕು? ಯಾರ್ದಾರ ಮನೆ ಮಸೂತಿ ಮಾಡಿರಿ ನೀವು? ಪುಣ್ಯಾತ್ಮ, ನಿನ್ನ ಕೈ ಮುಗಿದು ಕೇಳ್ಕೋತೀನಿ, ಇಲ್ಲಿ ಭೇಟಿಯಾಗಿ ಅಲ್ಲಿ ಬಂತೇನೆ. ಯಪ್ಪ, ಬಹಳ ದಿನದ ಮೇಲೆ ಇಲ್ಲೇ ಸಿಕ್ಕಿರಿ. ಮ್ಯಾಗ ಹೋಗಿದ್ದು ಒಬ್ಬ ಅವನಾಗಿನಂತ ನನಗೂ ಫೇಸ್ಬುಕ್ನಾಗ ಬಿಟ್ಟಿರಿ ಅಂತ ಕೋಡಿಗಳ ವಯಸ್ಸಾಗಿರೋದು ಮುರಿ ಹಿಡೀರಿ. ನೀವು ಹೇಳ್ತಾರೆ ದುಡಿತೀರಿ. ಹೆಂಗೋ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಇಬ್ರು ಕೂಡಿದಾಗ ಗಂಡು ಸತ್ತವರಿಗೆ 500 ಮಾಡಿ ಪಾಪ ಅವ್ರು ಮನ್ಯಾಗ ಕುಂತಾರ. ನೀವು ಮನೇಲಿ 2 ಸಾಯಿ ಹೊಡೆದ್ರೆ ಹಂಡಿ ಮುಂಡಿಯಾಗಿ 500 ರೂಪಾಯಿ ತಗೊಂಡು ಹೊರಗೊಂದು ಎಲ್ಲರೂ ಎಗ್ ರೈಸಿನ ಅಂಗಡಿ ಇಟ್ಕೊಂಡು ಕುಂದಿರ್ಬಾರ್ದ? ಏನೋ ಮುತ್ತದ್ರಿ ಇವರು. ಇಂಥವೆಲ್ಲ ನಮಗೆ ಯಾಕೆ ಬೇಕ್ರಿ? ಅವ್ರು ಮಾಡಿರ್ತಾರ ಹಲಕಟ್ಗಿರಿ, ಅವ್ರ ಪಾಪದಾಗ ಬೀಳ್ತಾರ. ಅವ್ನ ಏನಾರ ನಾ ಬಾಡಿಗೆ ಕೊಡದೈತೆ ಹೇಳಿ ಕೇಳಿ ಅಡಿಗೆ ಕೆಲಸದ ಮೂಳ ಬಿಟ್ಟಾರ, ಓಡಿಸಾಡಿ ಬಡ್ದಾರ ಅಂತೀನ. ಅನಾವತ್ ಮಾಸ್ತಾರ. ನಾನು
ಐತಿ ಅಂತ ಹಿಂದಿನ ಜನ್ಮದಾಗ ಏನು ಕರ್ಮ ಮಾಡಿ ಡ್ರೈವರ್ ಆಗಿ ಹುಟ್ಟಿವು, ಏನು ಹುಟ್ಟಿದ ಡ್ರೈವರ್ ಆಗ್ಯವು ನಮಗೆ ತಿಳಿಲ್ಲ. ಆ ದೇವರು ನಮ್ಮ ಹಣೆ ಬರ್ದಾಗ ಡ್ರೈವರ್ ಅಂತ ಬರ್ದ. KSRTC ಡ್ರೈವರ್ಗೆ ಯಾಕೆ ಬರಿಬಾರ್ದ್ರಿ? ಕಂಡಕ್ಟರ್ ನಾವು ಕಂಬೌಂಡಾಗಿ ದುಡ್ಡು ತಿಂತಿದ್ವಿ, ವಸ್ತಿಗೆ ಹೋಗೋ ಬಸ್ಸಿಗೆ ಡ್ಯೂಟಿ ಹಾಕಿಸ್ಕೊಂಡು ಕರಳು ತುಂಬ ಕಂಟ್ರಿ ಕುಡಿದು ಕಣ್ಣು ತುಂಬ ನಿದ್ದೆ ಮಾಡ್ತಿದ್ವಿ. ಓವರ್ ಟೈಮ್ ಡ್ಯೂಟಿ ಮಾಡಿದ್ರು ಸಾಹೇಬ್ರ ಭತ್ತೆ ತಗೋತಿದ್ವಿ. ನಮ್ಮ ಸಾವುಕಾರ ಕಾರ್ ಗಾಡಿ ಐತ್ರಿ, ಭತ್ತೆ ಇಲ್ಲ ಸತ್ತೇನೋದ್ರ ಕೇಳೋರು ಇಲ್ಲ. ತಮ್ಮ ಸಣ್ಣ ವಯಸ್ಸಿನಾಗ ತಗೊಂಡ ಕಾರ್ಯ ಅದು. ನಾನೇ RTO ಸಾಹೇಬ್ಗಳಿಗೆ ಕಾರ ಕಂಡ ಮಾಡ್ಲೇನ ಅನ್ಸುತ್ತೆ. ಅದ್ರ ಮ್ಯಾಲಿಂದ ಕೆಳತನ ವರ್ಚಸ್ಬೇಕು ನಮ್ಮ ಸಾವುಕಾರ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ತಗಳಿ ಹೊಕ್ಕ ಪ್ಯಾಂಟು, ಕೈರೋಗ ಹತ್ತಿದ ಹೆಂಡತಿ, ಕಟ್ಟಾದ ಸಿನಿಮಾದ ರೀಲು. ಇದನ್ನ ಅನುಭವಿಸೋರಿಗೆ ಗೊತ್ತಿರುತ್ತೆ. ಅಬ್ಬಬ್ಬಬ್ಬ, ಇಕ್ಕಿ ಬಂದಳಲ್ರಿ ನಮ್ಮ ಮಾರಿ ಕಣ್ಣು ಹೋರಿ ಮ್ಯಾಲೆ, ಕಣ್ಣು ಕೂರಿ ಮ್ಯಾಲೆ, ಮಾರಿ ಕಣ್ಣು ಹೋರಿ ಮ್ಯಾಲೆ, ಕಣ್ಣು ಕೂರಿ ಮ್ಯಾಲೆ. ನಿನ್ನ ಕಣ್ಣು ನನ್ನ ಮೇಲೆ, ನನ್ನ ಕಣ್ಣು ನಿನ್ನ ಮೇಲೆ, ನೋಡ ಕಣ್ಣು ನಮ್ಮ ಮ್ಯಾಲೆ. ಏನ್ ಮಾರ್ಯಮ್ಮನ ಅವತಾರ ತೊಟ್ಟು ಬಂದ ಇದು ದಾರಿ. ಗಂಡನ ಮರ್ಯಾದೆ ಕಲಿಬೇಕಂತ ಬಂದಿದೆ. ಹೆಂಗನಿ ನೀನು ಮನೆಗೆ ಬರ್ಬೇಕಂತ ಮಾಡಿ ಏನ್ ಇಲ್ಲೇ ಹಾದಿ ಮೇಲೆ ವಸ್ತಿ ಒಗಿಬೇಕಂತ ಮಾಡಿ ಅಂತೂ ಮನೆಗೆ ಬಂದೆಲ್ಲ ಮಾರಾಯ. ಈಕಿನ ಇನ್ನೂ ಮನೆಗೆ ಬಂದಿಲ್ಲ, ಮನೆಗೆ ಬರೋ ದಾರಿಯಾಗದೀನಿ. ಇಲ್ಲೇ ನಿಂದ್ರ ನಿನಗ ಊಟಕ್ಕೆ ತಾಟು, ಜಳಕಕ್ಕೆ ನೀರು ಎಲ್ಲ ಇಲ್ಲೇ ತಂದು ಕೊಡಿ. ಅಬ್ಬಬ್ಬ, ಪುಣ್ಯ ಮಾಡಿನಪ್ಪ ನೀನು ಮಾಡ್ಕೋಬೇಕಾದ್ರೆ. ಅಲ್ಲ ಒಂದ್ ಈಟರ ನಾಚಿಗೆ ಮಾನ ಮರ್ಯಾದೆ ಯಾರಿಗಪ್ಪಿ? ನಮ್ಮ ಅವನ ಅಳಿಯಾಗಪ್ಪಿ. ಅಕ್ಕಿನೇನ ಮನ್ಯಾಗ ಹೆಂಟ್ ಅದಳೋ ಸತ್ತಾಳೋ, ಅಕ್ಕಿಗೆ ಏನಾರ ಬೇಕೋ ಬೇಡೋ ಸ್ವಲ್ಪನ ಕಾಳಜಿ. ಮಕ್ಕಳಾಗಿರುವಂದ್ರೆ ತಿರುಗಿ ಮೊಮ್ಮಕ್ಕಳು ಕಾಣೋ ವಯಸ್ಸು, ಇನ್ನೂ ತಿರುಗುದ. ಮಾತಾಡ ಮಾತಾಡ, ಹಿಂಗೆ ಯಾಕೆ ನಿಂತಿ ಕರೆಂಟ್ ಹೋದ ಕಬ್ಬಲ್ ಗತೆ ಮಾತಾಡಂತೆ. ಮುಗಿತ ನೀನು ಸಿಟ್ಟು, ಇಳಿದ ನಿನ್ನ ಪವರು. ಏನು ಒಂದಲ್ತಿ ಮಾತಾಡ್ತಿ. ಈ ನಮನ ಮಾತಾಡೋದು ಮುಂದಿನ ಜನ್ಮದಾಗ ಮೋಟ್ರ್ ಹಾರ್ನಾಗ ಹಾರ್ನಾಗಿ. ಮತ್ ಈಗ ಒಂದು ಮುಂಜಾನಿಂದ ಸಂಗೀತನ ಉರು ಬಿಸಲಾಗ ನಾಯಿಗಟ್ಟಿ ಪಿರಿ 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 ತಿರುಗವ್ರು ಮುಂದಿನ ಜನ್ಮದ ಕಾಯ ಬದನ ಇಲ್ಲ. ನಾನು ಏನ್ ಮಾಡಿದೆ, ಟೈಮ್ ಸರಿ ಮನೆಗೆ ಬರಬೇಕು, ನಂದು ತೋರಿಸ್ಬೇಕು. ಮಸ್ಡಿ ಏನ್ ನಿಮ್ಮ ಅಪ್ಪ ನಾಳೆ ತನಕ ನಿಂತೀನಿ. ನಮ್ಮ ನೌಕರಿ ಇಟ್ಕೊಂಡ್ರೆ ಗೊತ್ತಾಗಬೇಕು ನಮ್ಮ ತ್ರಾಸ ಏನು ಅಂತ. ಗಾಡಿ ಕೆಟ್ಟಿ ಗ್ಯಾರೇಜ್ದಾಗ ಐತಿ, ಹೊತ್ತೊಂಡ್ರೆ ಆಸ್ಪತ್ರೆ ಓಪನಿಂಗ್ ಐತಿ. ಕರ್ಕೊಂಡು ಬರೋದು ಕಳಿಸೋದಿರುತ್ತಪ್ಪ. ಗಾಡಿ ರಿಪೇರಿ ಮಾಡ್ಕೊಂಡು ಮಾತ್ರ ಗ್ಯಾರೇಜ್ದಾಗ ಒಯ್ದು ಬಡದ್ರು. ಅದ್ರ ಗ್ಯಾರೇಜ್ದವ್ರ ಆಧಾರ ಹೆಂಗದಾರ ಬಂದು ಗಾಡಿಗಳ ಪೇರ್ಪಾರಿಸಿ ಬಿಚ್ಚ ಹೋಗಿದ್ದಾರೆ ಹೊರತಾಗಿ. ಟೈಮ್ ಸರಿ ರಿಪೇರಿ ಮಾಡಿಕೊಟ್ರೆ ಅವ್ರು ಕುಲದೇವರ ಆಣೆ ಏನಂದ್ರು ಹೇಳಬೇಡ ನಿನ್ನ ಕತಿನ. ನೀನು ನಿಮ್ಮ ಡಾಕ್ಟರ್ ತಿವಾರಿ ಇಬ್ರು ಸೇರಿ ಆ ಸಿನಿಮಾ ಟಾಕೀಸ್ ಕಡೆ ಹೋಗಿದ್ದ ನಾನ ನೋಡಿನಿ. ಮತ್ತಿವ ನನ್ನ ಮುಂದೆ ಇವತ್ತು ನೀನ ಗ್ಯಾರೇಜ್ ಹೋಗಿದ್ದೆ ಅಂತ ಇಲ್ಲಿ ಹೊಕ್ಕಂಗ ತಮ್ಮ ಗಂಡದ್ರ ಮತ್ತೊಬ್ರು ಹೆಣ್ಮಕ್ಳ ಜೊತೆ ತಿರುಗಾಡಿದ್ರೆ ಸಂಶಯ ಸತ್ಯ ಸೇರಿ ಬಿಡ್ತದಲ್ಲ. ಈಕಿನ ಹೇಳ ಇವನ ಆ ಗ್ಯಾರೇಜ್ ಇರುದ ಸಿನಿಮಾ ಥಿಯೇಟರ್ ದಾರ್ಯಾಗ. ನಾನು ಹೇಳಿದ್ರೆ ಮಾಡಿಕೊಡುದಿಲ್ಲ ಅಂತ ಹೇಳಿ ಡಾಕ್ಟರ್ ಬಾರು ಬಂದು ಹೇಳ್ದಾಗ ಗಾಡಿ ಮಾಡಿದ್ರು. ತಿಳಿತಿಲ್ಲ? ತಿಳಿತು ಮಾರಾಯ, ತಿಳಿತು. ಆ ಸತ್ಯ ಹರಿಶ್ಚಂದ್ರ ಆ ರಾಜ್ಯ ಕಳ್ಕೊಂಡು ಡೈವರ್ ಯಾಕಾದ್ನು ನೀ ಏನ ಹೇಳ ನಿನ್ನ ಮೇಲಂತ್ರು ನನಗ ಪುಟ್ಟ ಪೂರ ವಿಶ್ವಾಸ ಇದೆ. ಏನಂತ? ನೀ ಪಕ್ಕ ಬದ್ಮಾಸ್ ಅದಿ ಅಂತ. ನಮ್ಮನ್ನು ದುಡಿಸ್ಕೋತಾರ, ಅನ್ನ ಹಾಕ್ತಾರ. ಧಣ್ಯರು ನನ್ನ ತಂದೆ ಸಮಾನ. ಇನ್ನವ್ರು ಹೆಣ್ದಾಗ ಬಂದ ಡಾಕ್ಟರ್ ಬಾಯಿ ನಾನು ತಾಯಿ ಇದ್ದಂಗ. ನಿನ್ನ ಭಾವನದ ಪ್ರಕಾರ ನೀ ಏನ್ ತಿಳ್ಕೋತ ತಿಳ್ಕೊ. ನಿಮ್ಮ ಡಾಕ್ಟರ್ ತಿಪಾಯಿ ಸುದ್ದಿ ನನ್ನ ಮುಂದೆ ಹೇಳ್ತೀಯನ? ಆಕಿ ಊರು ನನ್ನ ಊರು ಒಂದ. ಅವ್ನ ಊರಾಗೆಲ್ಲ ಹಂಗೆ ಅನ್ನ ಅಂದ ಊರವ್ರು ಎಲ್ಲರ ಕೈ ಒದಸ್ಕೊಂಡು ಬಾ. ಎಲ್ಲಾರು ಯಾಕೆ ಹಂಗಿರ್ತಾರ? ಬೆಂಕಿ ಮುಂದೆ ಬೀಡಂತ ಬೀಡನ ಕರಗತ್ತಂತ ಅಪ್ಪಿ ಬೀಡ ಕರಗಿರ್ಬೇಕು. ಭದ್ರಾವತಿ ಉಕ್ಕಿದು. ನೀ ಯಾಕೆ ಸಿಟಿ ಎದ್ದಿರೋದು ಈಗ ತಿಳಿದ್ರು. ಹೋದ ಸಲ ಮೈಸೂರಿಗೆ ದಸರಾ ತೋರಿಸ್ಲಿಲ್ಲ ಅಲ್ಲಿ ಕರ್ಕೊಂಡೋಗಿ, ಅದಕ್ಕೆ ಸಿಟ್ಟಿಗೆ ಎದ್ದಿನಿ.
ಈ ಸಲ ತೋರಿಸ್ತೀನಪ್ಪಿ, ಏನ ದಸರಾನು ತೋರಿಸ್ತೀನಿ, ಇವು ನಾವು ದಸರಾನು ತೋರಿಸ್ತೀನಿ. ಮತ್ತೇನ್ ತೋರಿಸ್ತಿ? ಲೈಟಿಂಗ್ ಡೆಕೋರೇಷನ್ ಆನೆ ಅಂಬಾರಿ ಹೊಂಟಿರ್ತಲ್ಲ ಅದನ್ನ ತೋರಿಸ್ತೀನಿ. ಎದ್ರಾಗ್ ಹೋಗೋಣ? ನಮ್ಮ ಕಾರ್ ಗಾಡಿಯಾಗ ಏನಿದೆ ಕ್ಯಾರ್ ಗಾಡಿ? ಹಂಗಾಯ್ತದ ಕ್ಯಾರ್ ಗಾಡಿ. ನಾ ಕೆಚ್ಚಿ ಹೋಗಿರಂಗಿಲ್ಲ, ಗಬಕ್ನ ನಿಂತ ಬಿಡ್ತೈತಿ. ಅದು ಮತ್ತೆ ನಾವು ಹೊತ್ಕೊಂತ ನಿಂದಿರ್ಬೇಕು. ಅದು ಹತ್ತೋ ಗಾಡಿ ಅಲ್ಲ ಮಾರಾಯ, ಬರೀ ಹೊತ್ತೋ ಗಾಡಿ. ಮತ್ ಎದ್ರಾಗ ಹೋಗುನಂತಿ? ಯಾವ್ದ್ರ ಬಂಡೆ ಹೋಗು. ಎತ್ತಿನ ಬಂಡ್ಯಾಗ ಹೋಗಿದ ಜನ ಸುಧಾರ್ದಂಗ ಮಾತನಿ ಹಿಂದಿನ ಕಾಲದ ಹುಳಾರು ಪುಂಡಿ ಪದ ಕೇಳಕತ್ತಿ. ಅದ್ರಾಗಿರೋ ರುಚಿ ಈಗಿನ ಅಡಿಗೆಗೆ ನೈತ ಪುಣ್ಯಾತ್ಮ. ಆತ ಜೋಡಿ ಖಿಲಾರಿ ಹೋರ್ಗಳು ಹುಡ್ಕೊಂಡು ಗೆಜ್ಜಿ ಕಟ್ಕೊಂಡು ಸಾಲಿಗಿಡದ ನೆರಳಾಗ ಸಂಪಿಡಿದು ಹೊಂಟಿ ಬಿಡೋಣ ನೋಡಿ. ಬೀಸಿದೊರೆಗೆ ನಂದರಸು ನಿನ್ನ ಬಂಡ್ಯಾಗ ನನ್ನ ಕುಂಡರಸು ಕುಡಿ ಬೀಸಿದೊರೆ ನಂದರಸು ನಿನ್ನ ಬಂಡ್ಯಾಗ ನನ್ನ ಕುಂಡರಸು ಕುಡಿ ಬೀಸಿದೊರೆ ನಂದರಸು ನಿನ್ನ ಬಂಡ್ಯಾಗ ನನ್ನ ಕುಂಡರಸು ಜೋಡೆತ್ತಿನ ಬಂಡಿ ಓಡಿಸು ಜೋಡೆತ್ತಿನ ಬಂಡಿ ಓಡಿಸು ಮೈಸೂರು ದಸರಾ ಜಾತ್ರೆಗೊಮ್ಮೆ ತೋರಿಸು ಬಾರೋ ಬಂಗಾರ ಬಾರೋ ಬಂಗಾರ ಕಂಡನೋ ನಂದಾನಿ ಕಂಡನೋ ಬಾಬಾ ಸೋದರ ಮಾವ ಸೋದರ ಮಾವ ಒಂದು ತನಿ ಬಂಗಾರ ಲಾಲಿಸುವಾಲಿ ಅಳಮಲಾಲಿ ನನ್ನ ಚೆಲುವೆಗೆ ತೊಡಬರಲಾಲಿ. ಒಂದು ತನಿ ಬಂಗಾರ ಐತಿ ಈಗ 50,000 ನನಗಿರೋ ಪಗಾರ. ತಿಂಗಳಿಗೆ 22 ಕಲ್ಕಲ ಸೀರೆ ಬನರಸ ಕುಬಸ ತಂದು ಕೊಡುತ್ತೀನಿ ಬಂಗಾರಿ. ಕಿಲ್ಕಲ ಸೀರೆ ಬನರಸ ಕುಬಸ ತಂದು ಕೊಡುತ್ತೀನಿ ಬಂಗಾರ. ಸ್ವಲ್ಪ ಸಮಾಧಾನ ಆದಂಗ ಆತಪ್ಪ ನಮಗೆ. ಯಾರಿದು? ಸಣ್ಣ ಮಳೆ ಬಂತಲ್ಲ ಅದಕ್ಕೆ ನನಗೆ ನನಗಾಗಲಿಲ್ಲ, ನನಗ್ ಸಮಾಧಾನ ಆಗಿಲ್ಲ. ನಡಿ, ಇಲ್ಲಿ ಬರೋಬ್ಬರಿ ಆಗಂಗಿಲ್ಲ. ಮನೆಗೆ ಹೋಗಿ ಮತ್ತೆ ಮುಂದೆ ಮಾಡೋಣ. ಮನೆಗೆ ಮನ್ಯಾಗ ತಗಡಿ ತುಂಬೆ ಅಲ್ಲೇನು ಸಮಾಧಾನ ಮಾಡ್ತೀನಿ. ಅಲ್ಲ, ತಗಡಿ ತುಂಬ ಅಂತ ಮನೆಗೆ ಬರೋದು ಬಿಡೋದನ? ಎಣ್ಣೆ ಹೊಡಿಬೇಕ್ರಿ. ದಿನ ಹೊಡಿತೀನಲ್ಲ ಎಣ್ಣೆ. ನೀ ಹುಡ್ಕೊಳ್ಳೋ ಎಣ್ಣೆ ಅಲ್ಲ, ಅದಕ್ಕೆ ಹೊಡಿಯೋ ಎಣ್ಣೆ. ಹೊಡೆದಿರ್ತೀನಿ ಬಿಡ. ಅದ ಯಾವಾಗ ಹೊಡಿತೀಯ ಮರ? ನನಗ ಗೊತ್ತಿಲ್ಲ. ನಾ ಬರೋದು ಕಂಡು ಪೂರ್ತಿ ತಿಂದು ಡುಸ್ಸನ್ನು ನಿದ್ದೆ ಮಾಡ್ತಿ. ಹೊಡೆಯವನ ಹೊಡಿತಿರ್ತೀನಿ, ಏನು ಸುಖ ತಗೊಂಡಿರ್ತದೇನೋ. ನಾ ಹೊಡೆದ್ರೆ ನಿನಗೆ ಹೆಂಗ್ ಗೊತ್ತಾಗಬೇಕು? ಶಾಣೆ ಅದೆಯಾ ಮಾರಯ್ಯ? ಯಾರು ಮಕ್ಕಳು ನಿದ್ದೆತ್ತಾಗ ಎಣ್ಣೆ ಹೊಡಿತಾರ? ಅಕಸ್ಮಾತ್ ನಾವು ಮಲಗಿದ್ರು ನಮ್ಮ ನೆಬಸು ಹೊಡಿತೀನಿ ನೋಡ. ಏನು ಎಣ್ಣೆ ನಾನು ಹೇಳಿ ಮಾಡಿ ಹೊಡಿಬೇಕು. ಹೊರಗಿಂದ ಬರ್ತೀನಿ, ಯಾವ ರೀತಿ ಚಲೋ ಆತು. ಅಕಸ್ಮಾತ್ ಮಲಗಿದ್ದ ಖರೆ ಆಗಿದ್ರೆ ಪಟ್ಟ ಕೊಟ್ಟವನ ಹೊಡಿತೀನಿ ನೋಡ ಏನ ಎಣ್ಣೆ. ಅಲ್ಲ ಅದಕ್ಕೆ ಅಯ್ಯೋ ಇವು ಬಂದ್ವಲ್ಲ. ಈಗ ಖಡ್ಗದಂತೆ ಮೊಲಚು ನಿನ್ನ ಕಣ್ಣ ಆಚು, ಬಾಣಸೀಳು ಮಿಂಚು ನಿನ್ನ ನಗೆಯ ಸಂಚು, ನಿನ್ನ ಪಾದ ನಡುಪಾದ ಹೆಜ್ಜೆಯಲ್ಲಿರುವೆ ಭೂಕಂಪನ ಗುಟ್ಟಾಗಿ ನಗೆಯು
ನಮಸ್ಕಾರ ಆಹಾ. ಸ್ಟೈಲ್ ಕಿಂಗ್ ರಜನಿಕಾಂತ್ ಆಶೀರ್ವಾದ ಮಾಡಂಗಾತ ನೋಡ್ರಿ. ಓ ನೀ ಹಂಗಾಸಿ ಬಂದ ఎప్పడానికి ఎప్పుడు వచ్చడానికి ఎప్పడానికి ఎప్పుడు పోవడానికి దాని బస్సులు అడ్డ కవ్వాలినా ಶಭಾಷ್. ಪುಷ್ಪ पुष्पा बोले तो फ्लावर समझाएगा फायर है फायर छोड़ दूंगा नहीं साला ರಾಬರ್ಟ್ ರಾಬರ್ಟ್ ಅದು ರಾಬರ್ಟ್ ಒಳಗೆ ಯಾವುದೈತಲ್ಲ ಅದು ಹಾಂ ನಾನು ಚತುರ್ದಶಕ ಪವನ ಭಯಂಕರನಾದ ಲಂಕೇಶ್ವರನಾದ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡುಬಲ್ಲ ತಂಡು ದಾಳಿಗಳ ಮುಂಡ ನಾಯಕನಾದ ಕಂಡದೆಯ ಕಂಡಲಾದ ಪ್ರಚಂಡ ರಾವಣ ಸುಮ್ ಬಂದು ಕೈ ಅದು ನೀನ್ ಲೇಪೆ ಬೆಳತನ ನನ್ನ ಕಣ್ಣ ಮಾಡಿಸಿ ನೀವು ಆರಾಮ ಹೋಗ್ಬಿಟ್ಟು ಮಾಡ್ರಿ ಇಲ್ಲ ಮಿಮಿಕ್ರಿ ಚಂದ ಮಾಡ್ತಿರೋದಕ್ಕೆ ನಿಮ್ಗ ಭಾಳ ಮಂದಿ ಕರೆದ್ರು ನಾವಲ್ಲಿ ಅಂದೆ ಹೋಗಿ ಬಿಡ್ರಿ. ಹಾ ಒಬ್ರ ಬಂದಿರಲ್ಲ ಇಲ್ಲ ಹೇಳೇ ಬಿಡ್ರಿ. ಎಲ್ಲರೂ ಹಿಂದೆ ಸೈಲೆಂಟಾಗಿ ಬರಾಕತ್ತಾರ ನನ್ನ 4 ಮಂದಿ ಹೆಣ ಹೊರಾಕ ಮುಂದೊಬ್ಬ ಅಂಕಿ ಹಿಡಿಯಾಕ ಇನ್ನೊಬ್ಬ ಚುರುಮುಖಿ ತೂರಾಕ ಇನ್ನೊಬ್ಬ ಚಿಲ್ರ ಹಾಸಾಕ ಇನ್ನೊಬ್ಬ ಸುಂದರವಾಗಿ ನನ್ನ ಚಂಡಿ ಚೂಟಿ ದಂಡಿನವರ ಮುಂಡ ಮೋನಾಕ ಇಂದ ಬರಾಕತ್ತಾರ ಅಂದ್ರೆ ಏನ್ ಲೇಪ ನಂದಿಲ್ಲಿ ಏನು ಸಣ್ಣಗೆ ಹೆಣದ ಮೆರಡು ಬಿಡ್ತಾರ ಮಗ ಹಂಗಲ್ರಿ. 4 ಮಂದಿ ಹೋದ್ರು ಹೆಣನರ್ರಿ ಈ ಊರಾಗ ದೊಡ್ಡ ಸೌಕರ್ಯ ಅಂದ್ರೆ ಯಾರು? ನೀವು ಹೌದಲ್ಲ? ಊರಾಗ ಓಡಿ ಓಡಿ ಸಂಧಿ ತಿರುಗಾಡಿ ಹಲ್ಕಟಗಿರಿ ಮಾಡೋರು ಯಾರು? ಆ? ನಾ ಅಲ್ಲ ಅವರು ನಿಮ್ ಹಿಂದೆ ಯಾರು ನೋಡಿ ಎಲ್ಲರೂ ಕತ್ತಲೆ ಕರ್ಕೊಂಡು ಹೋಗಿ ಬೆಳತಾ ನಿಮ್ಮನ್ನ ಕಟ್ಟಿಬಾರ್ದು ಅಂತ. ಓಹೋ ಹಿಂಗ ಹಚ್ಕೊಂಡೆ ನೀನು ನಾವಿಂತ ಪವಾಡ ಮಾಡ್ತೀವಿ ಅಂತ ಹೇಳಿ ಒಂದು ಬಾಂಬ್ ಸಾಕಿವಪ್ಪ ಬಾಂಬ ಅದನ್ನ ಮುಂದೆ ಬಿಟ್ಟು ಬಿಡ್ತೀವಿ ಅದ್ರ ಮುಂದೆ ಎಣ್ಣೆ ಹಚ್ಚಿಲ್ಲ ಬಲ 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 ಬೈಕೊಳ್ಳೋರು ಹಾಕೊಂಡು ಹೋಗ್ತಾರ ನಾವು ಈ ಕಡೆ ಬರ್ತೀವಿ ಅವ್ರ ಪೂರ್ತಕ್ಕೆ ಅವ್ರ ಸೇಫ್ಟಿ ನಾವು ಪೂರ್ತಕ್ಕೆ ನಾವು ಸೇಫ್ಟಿ ಅದ್ರ ಪೂರ್ತಕ್ಕೆ ಅದು ಪೂರ್ತಿ ಸೇಫ್ಟಿನ ಭಾಳ ಕೆಟ್ಟ ಕಾಣ ಅಯ್ಯೋ ನಾವು ಇನ್ನೂ ಬಂದಿಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟತಿ ನೀವು ತಾಸ್ಗಟ್ಲೆ ಮಿಮಿಕ್ರಿ ಮಾಡ್ತೀರಿ ಆಮೇಲೆ ಬಂದ್ರ ಅಂತ ಹೇಳಿ ಆ ಬಲ್ಪ್ ಯಾವ್ದೊಂದು ಹುಡ್ಕೊಂಡು ನಿಂತಲ್ಲ ಲೇ ಕಿವಿಡೌಡಿ ಇಲ್ಲಿ ಬಾ ಲೇ ಇಲ್ಲಿ ಬಾ ಆಶೀರ್ವಾದ ಪಾಪಣ್ಣ ಆಶೀರ್ವಾದ. ಹೋಗ್ರಿ. ಇನ್ನು ನಮಸ್ಕಾರ ಮಾಡಿಲ್ಲ, ಅಡ್ವಾನ್ಸ್ ಆಶೀರ್ವಾದ ಮಾಡಿ. ಏನೊಂದು ಆಸ್ಪತ್ರೆ ಓಪನಿಂಗ್ ಶರ್ಮನಿಗೆ ಹೊಸ ಡ್ಯಾನ್ಸರ್ ಕೆಳಗ ತೊಗರಿ ಕಟ್ಟಿಗೆ ಆಗ್ಯಾಳಲ್ಲ ನೇತ್ರ ಬೆಂಗಳೂರು ಬರಕ್ಕೆದಾಳ. ಬಂದದ ಬರೋದು ಗೆಂಡು ಗುಮರಿ ಕಿವುಡು ಹೆಸರಿ ಬೇಡ ಅವಳು ಹತ್ರ ಹಿಡಿತ ಈಗ ಕೂಡ್ತು ನೋಡ್ರಿ ಹೇಳ ಮಾಡಿಸಿದ ಅವ ಸಂಗತಿಗಳ ಗಣಸಂತಿ. ಥ್ಯಾಂಕ್ ಯು ಥು. ಇದು ಊರಿಗೆ ಸೌಕಾರ ಅಂತಿದ್ರ ಆಕಾರ ನೋಡ್ರಿ ಹೂವ ಏನ್ ಮಾಡಿ ಹಾಕ್ತೇತೋ ಇದು ಏನ್ ತಿಂತೇತೋ ತಿನ್ನಾಕ ಹೊಡೆದ ಹಾಡ್ತತಿ ಬಂದ ತಕ್ಷಣ ಹೊಡು ತಿಂದು 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 ಯಾವ ಮನೆ ಹಂದಿ ಆದಂಗ ಆಗೈತೆ ನೋಡ್ರಿ. ಮಂದಿ ಕೈ ಎತ್ತಿ ₹1 ಕೊಟ್ಟಿದ್ದು ಗೊತ್ತಿಲ್ಲ ಇದ್ರ ಹೆಣಕ್ಕ ಏನ್ ಮಾತಾಡ್ತೇನೆ ಬೆಳತನ ಮಾತಾಡಿದ್ರು ಒಂದ ಮಾತ ಬೇಡ ನಾಳೆ ಬರ್ತದ ಬೇಡ ಇನ್ನು ಇಲ್ಲಿ ನಿಂತೈತ್ ನೋಡ್ರಿ ಇದು ಊರಿಗೆ ಬ್ಯಾಸರಾಗಿದ್ದು ಎಲ್ಲ ಅದಕ್ಕೆ ಬಾಡ ಹಾಕಿ ಬರೀ ಹೊಟ್ಟೆ ಒಂದ ಉಪ್ಪಿಸ್ಕೊಂಡು ನಿಂತೈತಿ ಇದ್ರ ಹೆಣ ಎತ್ತಿದ್ರೆ ಎತ್ತಿ ಸಂಜೆ ಬಿಟ್ಟು ಕೂಡ ಇಟ್ಕೊಂಬತ್ತ ಬರೀ ಮಣ್ಣಾಗಿಟ್ಟು ಮನೆ ಹುಟ್ಟಿ ಹುಡುಗಾದ ಗುಂಪು ಕಟ್ಟಿ ಬಿಸಿ ಹತ್ತಿನ ಕಣ್ಣಾಗ ಎಣ್ಣೆ ಹಾಕಿ ಉಣ್ಣ ಬತ್ತಿ ಹಾಕಿ ಕಿಡಿಯಾಗ ದೀಪ ಹಾಕಿ ಇದ್ರ ಸತ್ಯ ನಾಶ. ಆಪ್ಯ ನೀನ್ ಹೇಳ್ತಿ ಅಕ್ಕ ಮಾದೇ ವಚನ ಎಷ್ಟು ಚಂದ ಹೇಳ್ತಾಳೆ. ಸುತ್ತಾತ ಇದಕ್ಕೆ ಈ ನಮ್ಮನೆ ಉಗುಳಿದ್ರ ವಚನ ಹೇಳ್ದಂಗ ಆತ ಇದಕ್ಕೆ ಇದ್ರ ಮುಂದೆ ನಿಂತು ನೀವು ಬೆಳ್ಳಿ ಬೆಳತನ ಹೊಯ್ಕೋರಿ ಇದಕ್ಕಂತ್ರ ಕಿವಿನೇ ಕೇಳಂಗಿಲ್ಲ. ನನಗೆ ಅನಿಸುತ್ತ ಆ ದೇವ್ರು ಇವ್ರಿಬ್ಬರನ್ನಿಷ್ಟು ಬಿಟ್ಟಿ ಬ್ಯಾಸಲಿ ಯಾಕಾರ ಹುಟ್ಟಿಸಿರ್ಬೇಕಂತ ಹೇಳಿ ತಿಂಡಿ ಗುಟ್ಟ ತಿಂಡಿಗೆ ಹಂಗ ಹುಟ್ಟಿ ಎರಡು ಮ್ಯಾಲೆ ವೇಟಿಂಗ್ ಲಿಸ್ಟ್ನಾಗ ಅಲೆ ಬಿದ್ದಿದ್ವು ಅಂತ ಇಲ್ಲಿ ಅರ್ಜೆಂಟ್ ಆಗಿ ಇಬ್ರು ಬೇಕಾಗಿತ್ತದ
ಅದಕ್ಕೆ ಅವನು ಸಿಟ್ಟಿಗೆದ್ದು 2 ಉಂಡಿ ಮಾಡಿದವನ ಇದನ್ನ ಹೋಗಿ ಒಂದು 4 ವಾರದಾಗ ಹೋದನ ನಮ್ಮನ್ನ ಹೋಗಿ ಒಂದು ಎಲ್ಲಾಪುರ ಜಂಗಲ್ದಾಗ ಹೋದ. ಅದಕ್ಕೆ ಭಾಳ ಚಲೋ. ಹೌದು, ನಾವು ಹಂಗ ಅರೆಯವ್ರಪ್ಪ ಕರ್ನಾಟಕದಾಗ ಹೆಣ್ಮಕ್ಳ ಕಡೆಯಿಂದ ಕಾಲ ಮೇಲೆ ಹೊಡಿಸ್ಕೊಳಕ್ 1 ನಂಬರ್ ಅಂದ್ರೆ ನೀವ ನೋಡು ನೋಡಿಗೋಳ ಹೆಣ್ಮಕ್ಳ ಜೋಡಿ ಹೆಂಗ್ ಮಾತಾಡ್ಬೇಕು ಅನ್ನೋದು ನೆಶನಾಗ ನಮ್ಮ ಮಾತ್ರ ಟ್ರೈನಿಂಗ್ ತಗೋರಿ. ಪಾಪ ಹೆಣ್ಮಕ್ಳ ಬ್ಯಾಗ ಒಂದಲ್ಲ ಬೇಗಳ ಹುಡುಕಾಡ ಸಿಕ್ಕಿಲ್ಲ. ಹಿಂದಗಡೆ ನಾನು ಕೇಳ್ಯಾಳ, ನಡು ರಾತ್ರಿ ಕೊಟ್ಟಿನಿ, ಯಾವಾಗಾರು ಒಮ್ಮೆ ಉಪಯೋಗಿಸ್ಲಾಕತ್ತಾಳ. ಕಾಯಂ ಇಲ್ಲ, ಅದು ತಿಂಗಳದಾಗ 1 ಸಲ 2 ಸಲ ಆಟ. ಈಗ ನಾ ಮಾತಾಡ್ತೀನಿ ನೋಡು, ಭಯಂಕರ ಬೆಲೆ ಕೊಡ್ತಾಳ ನನಗ. ಮತ್ತೇನು ತಾಯವ ಕ್ಷೇಮವಾಗಿದ್ದೀಯ? ನಿಮ್ಮ ಕಣ್ಣಿಗೆ ನಾನು ಹಿಂಗ ಕಾಣ್ತೀನಿ. ಏನು ಹಂಗೆ ಸೌಕಾರ ಇದ್ರ ಕಿವ್ಯಾಗ ಕೂತಾರ ಅದಾವಿಲ್ರಿ, ಒಂದು ದೊಡ್ಡ ಕೆಪ್ಪಣ ರಾಡು ಶಿಸ್ತು ಕೆಂಪ ಕೋಸಿದ್ರು ಕಿವ್ಯಾಗ ಕೂತಾರ ಬೀಳಿ ಬ್ಯಾಡ ಬಿಡ ಮಾತಾಡ್ಬೇಡ. ಇದ್ರ ಮುಂದೆ ಒದರಿ ತ್ರಾಸ ತಗೊಳ್ಳೋದಕ್ಕಿಂತ ಸೊನ್ನೆ ಮಾಡಿದ್ರು ಬಾರ ಸಂಗೀತ ಬಾರ ಈಗ ರಮೇಶ್ ಕರ್ಕೊಂಡೋಗಿ ಎಷ್ಟು ಮಂದಿ ಮಾಡ್ರು ಮಾಡ್ಸೀನಿ. ಏನು ಹಾಕೊಡಿ ಮೊದಲ ಅಂತ ಚಲೋ ಇದ್ದು ಹಿಂಗೆ ಕಾಯ್ದು ಯಾವಿನ ಚಲೋ ಅಲ್ವಾನ ಬೇಡವಾ ಗಂಡಿರ್ಬೇಕು ಅಲ್ವಾನ. ಪಾಪ ರೋಗಿಸ್ ಗಂಡ ಅಂತ ಹಿಂಗ ಇಂಥವೆಲ್ಲ ದಾರ್ಯಾಗ ಮಂದ್ಯಾಗ ಮಾತಾಡ್ತಾರ, ಸರ್ಕಾರಿ ಜಾಗ ಕುಂತು ಮಾತಾಡ್ತಾರ. ಅಲ್ಲಿ ಮುಳ್ಳು ನಡ್ದವನು ಪೂಲಿನ ಬಿಡಕ್ ಹೋದ್ರು ಹೊಸ ನೀರು ಎಂತ ಜಾಗ ಅದು ಬೇಡ. ತೊಗರಿ ಸಾಲ ಕುಂದ್ರು ಕೋದಿಲ್ ಅಡಿ ಕಾಣಂಗಿಲ್ಲ ನೋಡ್ರಿ. ಈ ಜಾಗ ಎಂತೆಂತ ಹುಡುಕ್ಯಾನ ಸಂಧಿ. ನಾವಿಬ್ರು ಮೊದಲಂಗ್ ಉಳ್ದಿಲ್ಲ, ಈಗ ಬರಕಾಗಿವಿ. ಸಿನಿಮಾ ನೋಡಕತ್ತೀವಿ. ಯಾವ ಇಂಗ್ಲಿಷ್ ಭಕ್ತಿ ಪ್ರಧಾನ. ಓಹೋ, ಭಕ್ತ ಪ್ರಹ್ಲಾದ. ಅದ್ರಾಗ ಕಂಬ ಸೀಳಿ ಸಿಂಹ ಹೊರ ಬರುತ್ತಲ್ಲ. ಅದ್ರಾಗ ಕಂಬ ಸೀಳಿ ಸಿಂಹ ಹೊರಗೆ ಬರುತ್ತ, ಇದ್ರಾಗ ಹಂಗಿಲ್ಲ. ಕಂಬ ಸೀಳಿ ಸಿಂಹ ಒಳಗೆ ಹೋಗುತ್ತೆ. ಇದು ಹೊರಗೆ ಬರೋದಷ್ಟೇ ನೋಡಿ, ನೀವು ಒಳಗೆ ಹೋಗೋದ ನೋಡಿಲ್ಲ. ಮೊಬೈಲ್ನಾಗ ರಾತ್ರಿ ತೋರಿಸಿ ಇಂಥದ್ರ ಬಗ್ಗೆ ವಿಚಾರ ಮಾಡಿ 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 ಕಣ್ಣು ಹಿಂಗಾಗಿ ಅವ್ ನೋಡ. ಗೊತ್ತೈತಪ್ಪ, ನಿನ್ನ ನಿಚ್ಚಣಿಕೆ ಹಿಡ್ದಿಡ್ದ ನಿನ್ನ ಕಣ್ಣು ಕೆಂಪಾಗ್ಯಾವ. ಅದೇ ನಿಮ್ಮ ಕೂಡ ಮಾತಾಡಿ ಮಾತಾಡಿ ನಂದು ಹೊಟ್ಟೆಬೇನೆ ಆಯ್ತು. ಏನಂಗೆ ನಿಮ್ಮ ಕೂಡ ಮಾತಾಡಿ ಮಾತಾಡಿ ನಂದು ಹೊಟ್ಟೆ ಆಯ್ತು. ಸಂತೋಷ ಹೊಟ್ಟೆ ಮೇಲೆ ಅಂದ್ರೆ ಸಂತೋಷ ಅಂತೂ ಅಪ್ಪನ ದೈವದ ಬಾಗಿಲು ತೆಗೀತು. ಬಹಳ ದಿನದಿಂದ ಚಿಂತೆ ಮಾಡ್ತಿದ್ದ, ಮಕ್ಕಳಾಗ್ಲಿಲ್ಲ ಅಂತ. ಇಷ್ಟು ದಿನದ ಮೇಲೆ ಈಗ ಗರ್ಭಿಣಿ ಆದಿ ಆ ತಾಯಿ. ಈ ನೀವ್ರು ಯಾಕಡೆ ಫಾಲೋ ಮಾಡ್ತಾರೆ ಯಾರಿಗೆ ಗೊತ್ತ. ಹಂಗಲ್ಲಪ್ಪ ಇವನೋನಿ ಹುಡಿ ನಾಯಿ ಕಾಂತ ಭಯವಿದ್ದೆ. ಆದ್ರೆ ನಂದು ಒಂದೈತೆ ನೋಡು, ನನ್ನ ನಾಲಿಗೆ ಸಿಟ್ಟಿರಲಿಲ್ಲ. ಅದು ಏನಂತಾರ ನಮ್ಮ ಸಾಹುಕಾರ, ನೀನ್ ಹೇಳ್ತಿ ಬೇಸರಾಗಿದ್ದು ನನಗೆ ಗೊತ್ತಿಲ್ಲ ಅಂತಾರ. ಇವತ್ತು ಹೇಳಬೇಡ, ಇನ್ನೊಂದು ವಾರ ಬಿಟ್ಟು ಹೇಳ. ಯಾರ್ದಾರ ಹೆಣ ಹೋದ್ಮೇಲೆ ಲೇ ಚೂಡೆ ಹುಡಿ ಆಕಿ ಗಂಡಿಲ್ ನಿಂತಾನಿಲ್ಲ, ಆಕಿ ಗಂಡಿಲ್ ಹುರ್ಗವನು ಪಾಂಡ್ ಅಂತ ನಿಂತಾಗ ನೀನ್ಯಾಕ ಪಾಪಕ್ಕಿನ ಬಸರ ಹೆಸರು ಮಾಡ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಜೋಳ ಬರೋರ ಎದಕ್ಕಿಲ್ಲದ ಮಾತಾಡ್ತಿರೋ. ನನ್ನ ಗಂಡ ದೇವ್ ನಿಂತಾಗ ಇಲ್ಲೇ ನಿಂತಾನ. ನಾಷ್ಟದ ಮನುಷ್ಯ. ನನ್ನ ಬಸರು ಮಾಡ್ತೀರಿ. ದೇವ್ರು ಎಲ್ಲೇನು ಒಯ್ಯಪ್ಪ, ಇವ್ರು 3 ಮಂದಿ ಕೈಯಾಗ ಸಿಕ್ಕು ಎಲ್ಲಿ ನಾನಾ ಬಸ್ಸರು ಹಾಕಿನಿ ಯಾರಿಗೆ ಗೊತ್ತ. ನನಗೂ 3 ತಿಂಗಳು ರೆಸ್ಟ್ ಸಿಗುತ್ತದ. ತಾಯಂಗೆ ನಡೀತಾ ಇರೋದು ಎಷ್ಟನೇ ತಿಂಗಳು? ನಾನು
ನಾಚ್ಕೊಂಡಾಳೆ ಆಕಿ ಇಲ್ಲಿ ಚೊಚ್ಚಲು ಬಸರು ಏನು ಆಚೆಗೆ ಸ್ವಭಾವ ಇರೋದು ಚಿಂತೆ ಮಾಡಬೇಡವಿ ಉದ್ರಿ ಅರಿವಿ ತಂದು ನಿನ್ನ ಕುಬಸ ಮಾಡ್ತೀನಿ ಚಡ್ಚಡಕ್ಕೆ ಹೋಗೋಣ ಇಬ್ರು ಕೂಡ ಹೋಗೋದೆ ಅಂಗಡಿಗೆ ಈ ಆಸ್ಪತ್ರೆಗೆ ಓಪನಿಂಗ್ ಶರ್ಮನಿಗೆ ಯಾರ್ಯಾರು ಬರ್ತಾರು ಈಗ ಒಂದು ರೂಟ್ ಹಿಡಿದು ನೋಡಿವ ಹೆಲ್ತ್ ಮಿನಿಸ್ಟರ್ ತಿಪ್ಪೇಸ್ವಾಮಿಗಳು ಬರ್ತಾರ್ರಿ ಸ್ವಾಮಿಗಳು ತಿಪ್ಪಿ ಓಪನಿಂಗ್ ಮಾಡ್ತಾರ ಸ್ವಾಮಿಗಳು ಟಿಪ್ಪಿ ಓಪನಿಂಗ್ ಮಾಡ್ತಾರ ಪಾಪ ಬ್ರಾಹ್ಮಣರು ಒಬ್ರ ಓಪನಿಂಗ್ ಮಾಡ್ತಾರ ಹಣಕಾಸಿನ ಮಂತ್ರಿ ಸುಧಾಮಪ್ಪನವರು ಬರ್ತಾರೆ ಹುಣಸಿಕಾಯಿ ಮಂತ್ರಿ ಬರ್ತಾನ ಇಲ್ಲ ನಿಮ್ಮ ಅವನು ಬೆಂಡ್ ಎಂಡಿಕಾಯಿ ಮಂತ್ರಿಗಳು ಬರ್ತಾರ ಹೆಚ್ಚು ಸಾಂಬಾರ್ನಾಗ ಹೋಗಿ ಲ್ವಾಳೆ ಕುದುತು ನೀನು ಅನ್ಸಲ್ಲಿ ಎಣ್ಣೆ ಹೋಗೋದು ಹೋಗ್ತಾರ ಇದು ಅಲ್ಲ ಮಹಿಳಾ ಮಂಡಲದ ಕಾರ್ಯದರ್ಶಿನಿ ದಿವಂಗತ ಶೇಖರಪ್ಪನವ್ರ ಹೆಂಡತಿ ಶ್ರೀಮತಿ ಅವರು ಬರ್ತಾರೆ ಮತ್ಯಾರು ಹಂಗೆ ಸಾಕಿ ಹಾಕಿದವ್ರ ಹಂಗೆ ದಿವಂಗತರಾಗಿಲ್ವೇ ಶೇಖರಪ್ಪನವರು ಅವ್ರ ಹೆಂಡತಿ ಶ್ರೀಮತಿ ಮಜೋಳೆ ಬಾಯ್ ಯಾಕ್ರಿ ನಾನು ಯೋಗಿತೇನೋ ನೀನು ಯೋಗಿತೇನೋ ಆಫ್ಟರ್ ಒಂದು ಹೆಣ್ಮಗಳ ಗಾಡಿ ಬಾಡಿ ಡ್ರೈವರ್ ಹೌದು ಏನ್ಲೇ ಅಡಿಗೆ ಮಾಡ್ತೇನೆ ಅಂದ್ರೆ ಏನು ಕಿಮ್ಮತ್ತಿಲ್ಲ ಏನು ಒಂದು ಮೂರು ಗಂಗಳ ಬಡಿತೀಯಲ್ಲ ಚಿತ್ರಾನ ಮತ್ತೇನು ಅಲ್ಲೇ ನಂದ ತಿಂದು ನನಗೆ ಅಣಕ ಮಾಡ್ತೀರಿ ಸತ್ವಾದ ಹೆಂಗೆ ಅಂತ ಬರ್ತಾರಪ್ಪ ನಿಮ್ ಮುಂದೆ ನಿಂತು ಹೊಯ್ಕೊಂಡ್ರೆ ಸಯ್ಯಪ್ಪ ಅವರು ಬರ್ತಾರ ನೀನು ಹೆಣ ಹೊರಾಕ ನನ್ನ ಕಾಲಕ್ಕೆ ಬಂದಿ ಮುಂದೊಬ್ಬ ಬೆಂಕಿ ಹಿಡಿಯಾಕ ಇನ್ನೊಬ್ಬ ಚುರುಮರಿ ತೋರಾಕ ಇನ್ನೊಬ್ಬ ಚಿಲ್ರ ಆರ್ಸಾಕ ಇನ್ನೊಬ್ಬ ನಿನ್ನ ಗೋಡೆ ಕರೆಕ್ಟಾಗಿ ಕುಂಡ್ರಿಸಿ ನೀ ಬರೋಬ್ಬರಿ ಕುಂಡ್ರಲಿಕ್ಕಂದ್ರೆ ನಿನ್ನ ಜಾಡ್ ಸುತಾವ ನಿನ್ನ ಚಂಡಿ ಚೂಟಿ ದಂಡಿದಾರದ ಮುಂಡ ಮೋಸಾಕ ಲೇ ಚೂಡಿ ಶೈನ ಬರ್ತಾರೆ ಶೈನ ಖಾಲಿ ಓದೋರು ಬರ್ತಾರ ಅಂತ ಕೋಳಿ ಕೊಯ್ಯೋರು ಬರ್ತಾರ ಭಾಳ ಅದು ಗೆಸ್ಟ್ ಇಷ್ಟು ಮಂದಿ ಗಾಡಿಗೆ ಆಗಂಗಿಲ್ಲ ಏನಾರು ಮಾಡಿ ಬಿಡ್ಕೊಡು ಸಮಾಧಾನ ಬಂದು ತಿನ್ನಿಸಿ ಕಳಿಸಿ ರೇ ದಿವಂಗತರಾಗಿಲ್ವೇ ಶೇಖರಪ್ಪನವರು ಅವ್ರ ಹೆಂಡತಿ ಶ್ರೀಮತಿ ಅಂತ ನಾನು ಹೇಳ ಹೊಡೆದ ಅವನ ಅಕ್ಕಿ ಹುಡುಗಿ ಏನು ತಿಳಿಯಂಗಿಲ್ಲ ನಮಗೂ ಏನು ತಿಳಿದ್ರಲ್ಲಿ ಶೇಖರಪ್ಪನವ್ರು ಸತ್ತಾರಿಂದ ಅವ್ರು ಸತ್ ಹತ್ತ ಮೇಲೆ ಅವ್ರ ಹೆಂಡತಿ ಹೆಂಗ ಸೀರೆ ಅರಿಬತ್ತೆ ಹಾಕಳಪ್ಪ ಸಾವುಕಾರ ಅಲ್ಲ ಇಲ್ಲೇ ಮೂರು ಕಳ್ಕೊಂಡು ಸಣ್ಣಗ ಮೂಲೆ ಕುಂತಕಿ ವಿದ್ವಾಮತಿ ಗಂಗಾಭಾಗಿ ಆಗಿರತ್ತೆ ಹಾಕಳಂತೇಳು ನೀವು ಒಬ್ಬರ ಶಾಣೆ ಅಂತ ತಿಳ್ಕೊಂಡಿದ್ದಲ್ಲ ಚಲೋ ಇದ್ನಪ್ಪ ಇವನು ಬ್ಯಾನ್ ತಿಂದ ಕಾರು ಒತ್ತಿಟ್ಟು ಮಾನಿ ಬಿಡಿಸ್ಕೊಂಡು ಬಂದೇನು ಸಾವುಕಾರ ತಂದೆ ತಾಯಾದವರು ತೊಟ್ಟಿಲವರು ಇಡಬೇಕಾದ ಈ ಹೆಸರ ಶ್ರೀಮತಿ ಗಂಡು ಸತ್ರೇನು ಬದುಕಿದ್ರೇನು ಹೆಸರೇನಾರ ಚೇಂಜ್ ಆಗಕ್ ಸಾಧ್ಯನಾ ಅಂದ್ರ ಹೆಣ್ಮಗಳು ಸಣ್ಣಕ್ಕಿದ್ದಾಗ ಏನ್ರಿ ಸೌಕರ್ಯದ ನಮ್ ಕಿಡಿತಲ್ಲಿ ಆಟೋ ಮೀಟಿಂಗ್ ಐತಿ ಈಗ ಮೀಟಿಂಗ್ ಮತ್ತೆ ಚಾಲು ಮಾಡ್ಬೇಕಾರೆ ಚಲೋ ತಿರುಗಳ ಸಂಗೀತ ಹಾಡಿದೆ ತಿರುಗಳ ಸಂಗೀತ ಹಾಡಿದೆ ಬೇರೂರ ಗುಡಿಯಲ್ಲಿ ಕೇಶವ ಜನರಲ್ಲಿ ಬೇರೂರ ಗುಡಿಯಲ್ಲಿ ಕೇಶವ ಜನರಲ್ಲಿ ಕುಣಿಯದಲ್ಲಿ ಶ್ರೀಗಳ ಸಂಗೀತ ಹಾಡಿದೆ ಶ್ರೀಗಳ ಸಂಗೀತ ಹಾಡಿದೆ
ಸರಿ ಹರಿಲೇ ನಿನ್ನಿಂದ ನಾವಂದ್ರ ಹೋದ ಸರಿ ಹರಿ ಗುಂಡು ಗುಂಡು ತುದಿ ಉದಿಗೆ ಬಂದ ಸರಿ ಹರಿ ಅಪ್ಪ ತಿಳಿಯಲಾರ ಮಾಡಿದೆ ಕ್ಷಮ ಮಾಡ್ರಿಪ್ಪ. ನಮ್ಮ ಸಿಟ್ಟು ಇಟ್ಟು ಬಂದಾಗ ಯಾರು ನಮ್ಮ ಮಾಡಬೇಕು ಏನದ ನಮಸ್ಕಾರ ಮಾಡಿದಲ್ಲ ಇಲ್ಲಾಂದ್ರೆ ಗುಂಡು ಗುಂಡು ತುದಿ ಉದಿಗೆ ಬಂದಿತ್ತು ಗ್ಯಾಪ್ ಬಂದು ಹೋಗಿದ್ದ ಮಗ ಹೊರಗೆ ಏನದು ಹಿಂಗೆ ಗುಂಡು ಗುಂಡು ತುದಿ ಉದಿಗೆ ಬಂದಿತ್ತಲ್ಲ 3 ಸಲ ಜಜ್ಜಿದೆ ಒಳಗೆ ಹಾಕವ ಹೀಗೆ ಯಾನವನ್ನ ಸುಡುತ್ರಿ ನಮ್ಮ ಬಂದೂಕ ಹಂಗಪ್ಪ ಹಾರೋಕಿನ ಮುಂಚೆ ಭಯಂಕರ ಹಿಂಗ ಸುಡ್ತಾವ ಹಾರಿದ ಮೇಲೆ ಹಣ್ಣಗಾಯ ಆನೆಗೆ ಅಂಕುಶ ಹಂಗೆ ಬೇಕು ಇದು ಆ ಮಗ ಬೇಕ ಅವ ಸಿಟ್ನಾಗ ಕುಳ್ಕೊಂಡ್ರು ಅದು ಹೇಳಕ್ಕೆ ಹೆಂಗ ನಿಂತ ನೋಡು ಮಗ ಓಯ್ ಎವಡೆ ಬಾ ನಿಮ್ಗ ಹಿಂಗ ಅವನ್ ತಪ್ಪಲ್ಲ ಅದು ಇದನ್ನ ಅಲ್ಲಿ ಜಾತ್ರೆ ತಗೊಳ್ ನೋಡ್ಯಾನ ಮಗ ಇದ್ರಾಗ ಏನೂ ಇಲ್ಲ ಅಂತ ಮಗ ಚಂಡ ಹಣ್ಣು ತೋರಿಸ್ತಾನ ಆಪ್ಯ ಅವರೇ 16 ರೊಟ್ಟಿ ತಗೊಂಡು ಕೊಟ್ಟು ತಂದಲ್ಲಿ ದುಡ್ಡು ಇರ್ಲಿಲ್ಲ ಎದ್ದು ಆಕಿ ಭಾಳ ಕೇಳಾಕತ್ತಿದ್ರು ಅದ್ನೇ ಹೇಳಂದ್ರಿ ಕೇಳಿದ್ರ ಬಾಯ ನೋಡ್ರಿ ಸಿನಿಮಾ ತೋರ್ಸಾಕತ್ತಾರ ಮಗನ ನನಗೆ ಸಿನಿಮಾ ತೋರಿಸ್ತಾರೆ ಮಗ ಸರ್ಕಸ್ನಾಗ ಗಿಣಿ ಹೆಂಗ ಆಡ್ತಾರ ಅಲ್ಲಿ ತೋರಿಸ್ತೀನಿ ಬಾ ಯಾರ ಮುಂದೆ ಅಳಿಗಾಡಿಸ್ದ ನನ್ನ ಮುಂದೆ ಅಳಿಗಾಡಿಸ್ದಿ ಹೊಡೆದ್ದಿ ಸೊಂಡೆನ ಹೊಡೆದ್ಬೇಕು ನೀರ್ ಅಂಡಿ ಮುಂಡಿ ಆಗ್ತಿ ಮುಚ್ಚವಾಯ್ ಅಕ್ಕೆಲ್ಲ ಯಾಕೆ ನಕ್ಕಿ ಏನಂದ್ರಿ ಕರ್ರಿನ ಕಿವ್ಯಾ ತೋತಾ ಇಲ್ಲ ಅಲ್ಲಿ ಲೇ ಕಿವಡೆ ಹೋಗ್ರಿ ಹೈಕೋರಿ ನೀವೆಲ್ಲರೂ ನಗಿನಿಂದ ಅಪ್ಪಣ್ಣ ನಗು ವಿಷಯನ ಹೇಳಿರ್ಬೇಕ ನಿಮ್ಮ ನೋಡಿ ನಾವು ನೆಕ್ಕು ಇಲ್ಲ ಜಾಡ್ತಾರ ತಿಳಿಲಿ ಬಿಡಿ ಜನ ನಕ್ಕಿರೋದು ನಗದು ಹತ್ತಿರಂದ್ರೆ ಹತ್ತು ಬಿಡೋದು ನಮ್ಮ ಕಿವುಡ್ತನ ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನೋ ಪ್ರಯತ್ನ ಇದ್ರದ್ದು ಹುಳುಕು ಮುಚ್ಕೊಳ್ಳೋ ಅಂತೂ ತಾಯವ ಇಲ್ಲ ಕರಣ ನನ್ನ ಕೈಯಾಗ ಸಾಯ್ತಾನ ಇವ ಒಂದ ದಿವಸ ಇರ್ತೀನಿ ಏನಾರು ಮಾಡೇ ಹೋಗ್ತೀನಿ ಶಾಂತಿ ಶಾಂತಿ ಯಾಕವ ಯಾರ ಏ ಆಕಿಗೆ ಯಾಕೆ ಗಂಟು ಅಂಟು ಬಿದ್ದಿಲೆ ಹಸ್ರದಿ ಅಂತಂದು ಅವ್ರಿಬ್ರು ಒಳ್ಳೆ ಜನ ನಮ್ಮ ಕಡೆ ನಿಯತ ದುಡ್ಯಾಕತ್ತಾರ ಅಂತ ತಿಳ್ಕೊಂಡು ಅವ್ರು ಸುಳ್ಳು ಕುತ್ಕೊಳ್ಳೋಣವರು ಬೇರೆ ಯಾರಾಗಿದ್ರ ಒದಿತಿದ್ರು ಬೇಕಾ ನನಗ ಒದಿತಾರ್ಲಿ ವಾರದಾಗ 2-3 ದಿನ ಇನ್ನಿಲ್ಲ ಅಂದ್ರೆ ಹಲ್ಲು ಗುದು ಅಂತವ ನಾನು ಏನ್ರಿ ವಾರದಾಗ 2-3 ದಿನ ಬೇಕತ್ತಲ್ಲ ನಮ್ಮ ಕಿವುಡಿ ಗನ ಸ್ವಾನ್ಯನಿಗೆ ಹಿಡಿತದ ನಾ ಕೈ ಹಿಂಗ ಮಾಡಿದ್ನಲ್ಲ ಈ ಮಗ ಮಟನ್ ಅಂತ ತಿಳ್ಕೊಂಡಿವ ಅದ 10 ನಂಬರಿ ಹೌದಾಗ್ರಿ ಇಲ್ರಿ 30 ನಂಬರಿ ಹೊಂದಿ ಪೌಷ್ಟಿಕ ಅಲ್ಲ ಬರಂಗಿಲ್ಲ ಅದು ನಿನಗ ಅದು ಆಪೆ ಹೇಳ್ರಿ ಈ ಬಸರಿದ್ದಿ ಹೆಣ್ಮಕ್ಳ ಕಮ್ಮಿ ಅಂತ ನೀನು ಹೇಳ್ತಿ ಸರಿಯಾದಲ್ಲಿ ಚಿಂತೆ ಭಾಳ ಮಾಡಾಕತ್ತೇಳ್ರಿ ಆಕೆಗೆ ಮಾಡಿಸ್ಯಾರ್ರಿ ಹಣಿಗೆ ಹಚ್ಚಾಳಲ್ಲ ಟಿಕ್ಳ್ಯಾಗ ಮಾಡಿಸ್ಯಾರ ಆಕೆಗೆ ಏನಾರು ಮಾಡಿ ಹಣ್ಣು ಹಂಪಲ ತಿನ್ನಿಸು ಯಾವ ಹಣ್ಣು ಡಬ್ಗೋಳಿ ಹಣ್ಣು ಅಂತ ಬರ್ತದೆ ಮುಳ್ಳು ತೆಗಿಲಾರ್ದ ತಿನ್ನಿಸು ಹೊಸ ರಕ್ತ ಕೊಡ್ತಾರೆ ಇದು ಆಗಲಿಲ್ಲ ಅಂದ್ರೆ ಇನ್ನೊಂದು ಐತಿ ಸೊಂಬಳ ಹಣ್ಣಿನ ಗತಿ ಜಿಬಿಟ್ ಅವ್ಯಾವು ಚಳ್ಳಣ್ಣು ಇದು ಯಾವುದೂ ಸಿಗಲಿಲ್ಲ ಅಂದ್ರೆ ಮಾವಿನ ಹಣ್ಣು ತಗೊಂಡು ಮ್ಯಾಲಿ ತೊಗೊಂಡು ಸುಲಿಸಿ ಹೊಟ್ಟ ನುಗ್ಸೋ ಸೇಮ್ ಹೊಟ್ಟ ಆಗ್ತಾಳೆ ಇದು ಯಾವುದೂ ಸಿಗಲಿಲ್ಲ ಅಂದ್ರೆ ಬಕೆಟ್ ತುಂಬ ಹಾಲು ಹಾಕೋ ಬಕೆಟ್ ಬಾಗಿ ದೊಡ್ಡ ನಿಪ್ಪಲ್ ಹಾಕಿ ಬಾಯಾಗ ತುಡುಕು ಬೆಳ್ತಾನೆ ಜಾಗಲ ಒಂದು ಜನ ನಿಪ್ಪಲು ತೂತು ಅಗಲು ಮಾಡಿ ತೊಡಕು ಮೊದಲ ಸಣ್ಣ ತೂತಿರ್ತಾವು ಮತ್ತು 3 ತಿಂಗಳು ಜಗ್ಗಿ ಮತ್ತೆ ಬ್ರ್ಯಾಂಚ್ ಇರ್ಲಾರ್ದಂಗೆ ಮಾಡಿಸಿ ಏನಾರು ಮಾಡಿ ಆ ಟಿಕ್ಳಿ ಸುಡು ಇವತ್ತು ಮನೆಗೆ ಹೋಗೋಣ ಅದೇ ಕೆಲಸ ಹೆಂಗೆ ಸುಡವ ಕಡ್ಡಿ ಕೊರಿದೈತಿ ಹಣಿ ಹಿಡಿದೈತಿ ಸುಡುದ ಗೊತ್ತಿಲ್ಲ ಒಳ್ಳೆ ಹುಚ್ಚ ಹಂಗೆ ಸುಡ್ತಾರ ಮನವಿಗೆ ಬೆಂಕಿ ಹಚ್ಚಿ ಅದ್ರಾಗ ಹೋಗಿ ಹಾಕಿನ ಗೊಂಜಾಳ ಸುಟ್ಟಂಗೆ ಚಟ್ ಪಟ್ಟು ಸುಟ್ಟು ಹೆಂಡತಿನ ಕಳ್ಕೊಂಡು ಕುಂದ್ರಲೆ ಮತ್ತೇನು ಒಲೆ ಕಡ್ಡಿ ಕೊರ್ದು ಅಲ್ಲಿಗೆ ಹಚ್ಚಿದ್ರು ಸುಡಂಗಿಲ್ಲ ಅದಕ್ಕೊಂದು ಕೆಲಸ ಮಾಡು ಕಿತ್ತಿ ಸುಡು ಕಿತ್ತಕ್ಕಾಗಲಿಲ್ಲ ಚಿಕ್ಕಟ್ಟು ಭಾಳ ಹಚ್ಚಿದ್ಲಂದ್ರೆ ಹಳ್ಳಿಲಿ ಗೆಬರು ನಾನಾ ಗೆಬರು ಕೊಟ್ಟು ಹೋಲೆ
ಹಾಗೆ ಬರ್ತೀನಿ. ಯಾವ್ದು ಮಾಡ್ತಾರೆ ನುಡಿಯಲಿ ಅಲ್ಲೇ ತಿಳಿಸಯ ಅವ ಏನ್ ಅನ್ನೋದಲ್ಲ ಹೋರಿ ಹೋಗ ಯಾಕಂದ್ರೆ ನಿಮ್ಮ ಹೆಂಡ್ರು ಮತ್ತೊಬ್ಬರು ಕೈ ಹಿಡ್ಕೊಂಡು ಹೊಂಟ್ರಲ್ಲ ನೀರು ಹೊಯ್ಕೊಂತ ಕುಡ್ದ ಹೋಗು ಆ ಸಂಶಯನೇ ನಮಗಿಲ್ರಿ. ನಿನಗೆ ಯಾವಾಗೂ ಇಲ್ಲ ಈಗ ಅಕ್ಕ ತಮ್ಮ ಇದ್ದಂಗೆ ಅದಾವ, ಅದಕ್ಕೂ ಸಂಶಯ ಮಾಡೋದ ಗೊತ್ತಿಲ್ಲ ನನಗೆ ಹಿಂದೂ ಮತ್ತೆ? ಕೇಳಿಲ್ಲ ಅಕ್ಕ ತಮ್ಮ ಆ ಅಕ್ಕ ತಮ್ಮ ಇವ್ರ ತಮ್ಮ ಇವ್ರ ಅವ ಒಂದು ಕಡೆ ಹುಟ್ಟ್ಯಾನ ಇಕ್ಕಿ ಒಂದು ಕಡೆ ಹುಟ್ಟಿದ್ರೆ ಅಕ್ಕ ತಮ್ಮ ಹಾಕರ್ತ ಹಿಂಗೆಲ್ಲ ಭಾವನೆಗಳು ಬೇಕು ಮನುಷ್ಯಾಗ. ಮತ್ತೆ ಎಲ್ಲರಿಗೂ ನಿಂದ ಯಾಕೆ ಭಾವನೆ ಒಂದೇ ಇರ್ಬೇಕು ಎರಡನೇದಕ್ಕೆ ಯಾಕೆ ಭಾವನೆ ಅದು ಬರ್ಬೋದು ಸರಿ ನಂಗೇನು ಸುಮಾರು ಐತೆ ಭಾವನೆ ಹುಚ್ಚು ನನ್ನ ಮಗಳಿದ್ದಂಗೆ ಯಾಕೆ ನನಗೆ ನೋಡಿ ಹೆಂಗೆ ಚಚ್ಚಿ ಬಡ್ತೀನಿ ಮಗಳನ್ನ ಬಾ ಮಗಳ ಬಗಲ ಕುಂದಿರ್ಸುವಂತೀಯ ನಿನ್ನ ನಾ ಕುಂದಿರ್ಸ್ಕೋ ಸಾಯ್ ಮಗ ಹಳೆ ಕಾಲ ಸೂರು ಹೋಗಿದ್ದೆ ಅದಕ್ಕ ಅದನ್ನ ತಿನ್ಸ್ರಿ ಇದನ್ನ ತಿನ್ಸ್ರಿ ಅಂತ ಲೇಪ್ಯ ಆಮೇಲೆ ಹೇಳಿದ್ದೇನು ತಿನ್ಸ್ರಿ ಸಾಕೋಬೇಡ ಇಲ್ರಿಪ್ಪ ನೀ ನೋಡು ದಾಬಾದಾಗ ಅದ್ರ ತಿಂದಿ ಆ ನಮ್ನಿ ಬಬ್ಬು ಆಗ್ತಿದ್ದಿ ಪಾಪ ಹೆಣ್ಮಗಳು ಎಷ್ಟು ವೀಕ್ನೆಸ್ ಆಗಿ ನೋಡು ನನ್ನ ಕಣ್ಣು ನೋಡಕ್ಕಾಗತ್ತೆ ಎಲ್ಲಾ ತಂದಿಟ್ಟಿರ್ತೀನಿ, ತಿನ್ನಿಲ್ಲ ಅಂದ್ರೆ ಏನ್ ಮಾಡೋದು? ಬಿಟ್ಬಿಡಪ್ಪ. ಯಾಕಂದ್ರೆ ಈಗ ಈಗ ಮೊದಲಂಗಿಲ್ಲ ಈಗ ಆಕಿ ಯಾಕಂದ್ರ ಬತ್ಸಲ್ ಬಸರೇಕಿ ಗಂಟು ಬಿದ್ದಾರ್ರಿ ಇವರಿಬ್ರು ಇಲ್ಲ ನಾ ಹಡಿಯೋತನ ಇವ್ರಂತೂ ನನ್ನ ಸಡ್ಲ ಬಿಡಂಗಿಲ್ಲ ಅದ ಸಣ್ಣ ಬಿಳ್ಳಾರ್ದ ಚೊಚ್ಚಲ್ ಬಸ್ರಿ ಅದ ಬಾಚಲ್ ಅಲ್ಲ ಅದು ಯಾವ್ದೋ ಫಸ್ಟ್ ಟೈಮ್ ಡೆಲಿವರಿ. ಈಗ ನಾ ಯಾಕೆ ಹೇಳ್ತಂದ್ರೆ ಯಾಕೆ? ಹೆಣ್ಮಳು ಏನು ಪಾಟಿ ಪೆನ್ಸಿಲ ಪುಸ್ತಕ ಅಂಕಲ್ ಇಂಕಲ್ ಪೆನ್ ಉಗಿಸ್ಬಿಡಕಿ ಕಾಟಿಗೆ ಬೇಡ ಹಂಗಲ್ಲ. ಆ ಹುಡುಗಲ್ಲಿ SSLC ತನ ಓದ್ಕೊಂಡು ಹೊರಗೆ ಬಂದ. ಯಾಕಂದ್ರೆ ಡೊನೇಷನ್ ಹೊಳೆ ಭಾಳ ಹೌದು. ಯಾಕಂದ್ರೆ ನೀವು ಭಾಳ ಕೆಟ್ಟ ಮಾಡೋದ್ರಿ ನೀವು. ಕೆಟ್ಟ ಹುಡುಗ್ರೆ ಅದ್ರ ಸಂಬಂಧ ನಾ ಯಾಕೆ ಹೇಳ್ತೀನಿ ಯಾಕೆ? ಆರೋಗ್ಯವೇ ಹೇಳ್ತಾ ಇರುತ್ತೆ ಭಾಗ್ಯ. ನಾವು ಸಿರಿಯರಿ ಮಾತ್ರ ಮಕ್ಕಳು ಎಲ್ಲಿ ಇಟ್ಟರು ತಪ್ಪ ತಿಳ್ಕೊಬಾರ್ತೀವಿ. ಏನು ಕೈ ನಾವು ಬಡವರ ಮಕ್ಕಳು ವೆರಿ ಗುಡ್. ಕಾಲನು ಕೈಯಾಗ ತಗೊಂಡ್ರೆ ಸುಮ್ಮ ಹೊಕ್ಕಿವಿ ನೋಡ್ರಿ ನೋಡ್ದೆ ದೇವರ್ಲಿಲ್ಲ ಹೇಗೆ ಸಾಕಷ್ಟು ಸಂಪತ್ತು ಕೊಟ್ಟರು ಕೂಡ ಸಾವುಕಾರ ಗುಂಪು ಮಾಡಿಟ್ಟಾನ ದೇವ್ ನಮ್ಮನ್ನ ಇಟ್ಟಾನ ಬಡತಂದಾಗತ್ರಿ. ನೋಡ ಇಷ್ಟಿದ್ದು ನನ್ನ ತಮ್ಮನ ಜಮೀನಿಗೆ ಟೆನೆನ್ಸಿ ಹಚ್ಚಾರಂತ ಇವ್ರು ವಿಚಾರ ಮಾಡಬೇಡ. ಆ ಡಾಕ್ಟರ್ ಬಗ್ಗೆ ನಾನು ಹೇಳ್ದೆ 1 ತಾಸ್ನಾಗ ಜಮೀನು ಬಿಡಿಸ್ಕೊಡ್ತೇನೆ. ಏನ್ ಮಾಡ್ತೀನಿ ನೋಡಪ್ಪ ನಮ್ಮ ತಮ್ಮ ಅಂತ ಬಂದು ಸಾವುಕಾರ ಬಂದ ನಮಸ್ತೆ ಪಣ, ಗಾಡಿ ರಿಪೇರಿ ಆಯ್ತಾ? ಮತ್ತೇನಪ್ಪ ಪತ್ನಿ ಸಮೇತ ರಸ್ತೆ ನಿಂತ್ಬಿಟ್ಟಿದ್ರಲ್ಲ, ಮತ್ತೇನು ಸಮಾಚಾರ? ಸುಮ್ಮನೆ ಮನೇಲಿ ಬಂದಳ ಭೇಟಿಯಾಗಿ ಮಾತಾಡ್ಕೋತ ನಿಂತೀವ ಅಷ್ಟ್ರಾಗ ನಿಮ್ಮ ಅಳಿಗೆ ಅವ್ರು ಭೇಟಿ ಆದರೆ ಯಾರು ಆಗಕ್ಕೆ ಹಾಗೆಲ್ಲ ಮಾತಾಡಬಾರ್ದಲ್ಲ. ಇದ್ರೆ ನಾಳೆ ನೀನು ಆತನೇ ಮದುವೆ ಆಗೋದು. ಇಲ್ಲಪ್ಪ, ನನಗೆ ಮಾತ್ರ ಅವನನ್ನು ಮದುವೆ ಮಾಡ್ಕೊಳ್ಳೋ ಮನಸ್ಸಿಲ್ಲ. ಸುಮ್ಮನೆ ಅವಮಾನ ಒಪ್ಪಾಯದಿಂದ ನನಗೆ ಈ ಮದುವೆಗೆ ಮಾತ್ರ ಪ್ರಯತ್ನ ಮಾಡ್ತಾರೆ. ಈಗ ಮಾತು ಪ್ರಸಾಕ ಬಂದಾಗ ನೋಡಿದ್ರೆ ಆಯ್ತು. ಅಪ್ಪಣ ಗಾಡಿ ರಿಪೇರಿ ಐತೆ ನೋಡ್ಕೊಂಬ. ಅಲ್ರಿಯಪ್ಪ, ನಮ್ಮ ತಮ್ಮ ನಿಮ್ಮ ಹಳೆ ದೇವರು ನನ್ನ ತಮ್ಮನ ಜಮೀನಿಗೆ ಟೆನೆನ್ಸಿ ಹಚ್ಚಾರ. ಹೆಂಗಾರ ಮಾಡಿ ಬಿಡಿಸ್ಕೊಡ್ರಿ. ಮೊದಲು ನಿನ್ನ ತಮ್ಮನ ಕರ್ಸ್ಕೊಮ್ಮ. ಆಯ್ತಪ್ಪಣ, ಆಸ್ಪತ್ರೆ ಓಪನಿಂಗ್ ಎಲ್ಲ ಮುಗಿಲಿ, ಆಮೇಲೆ ಎಲ್ಲರೂ ಸೇರಿ ವಿಚಾರ ಮಾಡಿದ್ರೆ ಆಯ್ತು. ಗಾಡಿ ರೆಡಿ ಐತೆ ನೋಡ್ಕೊಂಬ. ಭಾಳ ತೊಂದರೆ ಬರಬೇಕು. ನೋಡಿ, ಆ ಪುಸ್ತಕ ಸಾಮೋಪಾಯದಿಂದ
ನಿಮ್ಮ ಜಮೀನು ಬಿಟ್ಕೊಟ್ರಿ ಸರಿ, ಇಲ್ಲದೆ ಹೋದ್ರೆ ನಾವು ಮೂವರು ಸೇರಿ ಅವನಿಗೆ ಸರಿಯಾದ ಪಾಠ ಕಲಿಸೋಣ. ಏನ್ ಮಾಡ್ತೀರ ನೋಡ್ರವ, ನಾವಂತೂ ನಿಮ್ಮನ್ನ ಅಪ್ಪವ್ರನ್ನ ನಂಬೇವಿದ್ದೀವಿ. ಯಾಕೆ ನನ್ನ ಮಲತಾಯದ ಡಾಕ್ಟರ್ ತಿನ್ನ ನಂಬಿಲ್ವೇ? ಅವ್ರನ್ನ ತುಸು ತುಸು ನಂಬೇಕಂತ ಮಾಡ್ತೀವ್ರಿ, ಆದ್ರೆ ಅವ್ರ ನಂಬಿಕೆ ಅವ್ರು ಅಲ್ಲ ಅನ್ಸುತ್ತೆ ನೋಡ್ರಿ. ನಾವು ಅವ್ರನ್ನ ನಂಬಿದ್ರು ಅವ್ರು ನಮ್ಮನ್ನ ನಂಬಕ. ಅದೇ ಗೊತ್ತೇ, ಅವಳು ಫಾರಿನ್ಗೆ ಹೋಗಿ ಬಂದಾಗಿನಿಂದಲೂ ಬರೀ ಫ್ಯಾಷನೇಬಲ್ ಜನರಿಗಷ್ಟೇ ಮರ್ಯಾದೆ ಕೊಡಬೇಕು ಅನ್ನೋ ಮನೋರೋಗ ಸೇರಿಬಿಟ್ಟಿದೆ. ಪಾಪ ನಿಮ್ಮಂತ ಮುಗ್ಧ ಸ್ವಭಾವದ ಜನರಲ್ಲಿ ಯಾವ ಅರ್ಥ ಇಲ್ಲ ಅನ್ನೋದೇ ಅವಳ ತತ್ವ. ಸರಿ, ನಾನು ಬರ್ತೇನೆ. ಅವ್ರ ವಯಸ್ಸಿನಾಗ ಸಣ್ಣವರಾದ್ರೂ ದೊಡ್ಡವ್ರಿಗೂ ಮೀರಿದ ಬುದ್ಧಿ. ಅವ್ರನ್ನ ಏಟೇಟು ಸೇರಲ್ಲ. ಅವ್ರು ಅಲ್ಲಿ ಸೇರಲ್ಲ, ನೀನ್ ನನ್ನ ತಿಳ್ಯಾಕತ್ತೀಯ. ಹೌದ್ರಿ, ಅವ್ರ ಗಾಡಿ ಹೊಡಿತೀರ ಅಂದ್ಮೇಲೆ ಅದು ಹಂಗಲ್ರಿ ಹಿಂಗ ಅಂತ ಚಂದಾಗಿ ತಿಳಿಸಿ ಹೇಳ್ಬೇಕು. ಹೇಳಿ ನೋಡಿ ಬೇಡ. ಅದಕ್ಕೆ ಹೆಣ್ಮಕ್ಳ ಬುದ್ಧಿ ಮೊಳಕಂತಾಗ ಪ್ರಪಂಚದಾಗ ಮನ ಮಕ್ಕಳ ಜೋಪಾನ ಮಾಡೋ ಮಲತಾಯಿ ಅಂದ್ರೆ ಎಲ್ಲ ನೋಡಿ. ನಮಗೀತಮ್ಮ ಶ್ರೀಮಂತರ ಮೊದಲನೇ ಹೆಂಡತಿ ಮಗಳು, ಇಲ್ಲಿ ಎರಡನೇ ಹೆಂಡತಿಯಾಗಿ ಬಂದ ಡಾಕ್ಟರ್ ಬಾಯ್ ಹೆಂಗ್ ಸೇರ್ತಾಳ, ಅದ್ರ ಹೆಣ್ಣು ಮಕ್ಕಳಿಗೆ ಮತ್ ಸರ್ ಅನ್ನೋದು ಬಾಳಪ್ಪ. ನಿನಗಲ್ಲ, ಡಾಕ್ಟರ್ ಬಾಯ್ಗ ನಡಿ, ಡಬ್ಬಿ ಇಡಿ ಮನೆಗೆ ನಡಿ, ಎಣ್ಣೆ ಡಬ್ಬಿ. ಹೊರಗೆ ದುಡಿಯೋದೆಲ್ಲ ನಿನ್ನ ಕೆಲಸ, ಮನೆ ಕುಚ್ಚ ಹಾಕೋದಾಟ ನನ್ನ ಕೆಲಸ. ಆ ಡಬ್ಬಿ ಹಿಡ್ಕೊ ಮನೆಗೆ ನಡಿ ನಡಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಸಿರಿದೇವಿ. ಡ್ಯಾನ್ಸು ಆಡೋಣ ಬಾ. ನೀನು ಜಿತೇಂದ್ರ, ನಾನು ಸಿರಿದೇವಿ. ನೀನು ಜಿತೇಂದ್ರ, ನಾನು ಸಿರಿದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಕುಂಭಕರ್ಣ ಬಕಾಸುರ ಚೆನ್ನಾಗಿ ತಿಂದ್ಬಿಟ್ಟಿದ್ದಾರೆ, ನಿದ್ದೆ ಬಂದ್ಬಿಟ್ಟಿದೆ, ಹೆಚ್ಚಿಗೆ ಒಂದು ಚರಿಗಾಗರ ಗಿಂಡಾಗರ ಕಡಿಕ ಕ್ವಾರ್ಟರ್ ಬಾಟ್ಲಿ ಬೂಚನಾಗರ ನೀರು ತೊಗೊಂಬರ್ಯಪ್ಪ, ಸಾಯ್ತಾನ ಬರ್ರು. ನಮ್ಮ ಅಕ್ಕನ ಓಪನ್ ಆಗಿ ನಮ್ಮನ್ನು ಅಳಗಡಿಸಿ ಗಾಡಿ ಸೀಳಿ ನಮ್ಮ ಹೆಚ್ಚು ಮನೆಗೆ ಬಾಡಿ ಆಡಿ ಹಾಕಬೇಕು. ನನಗೆ ಇವತ್ತು ಬರ್ತಾವ ಇದ ಮಗಂದು ಏನಪ್ಪ ವಾಡ ವಾಡ ಐತೆ. ಈಗ ಹೆಂಗೆ ನಿಂತಾರ ಮಗ ಹೇಮಮ್ಮ ಅಲ್ಲಿ ಬಾತ್ರೂಮ್ದಾಗ ಇರೋದಾಗ ನಿಮ್ಮ ಮೌನಿ ಏನು ರೈಲ್ವೆ ಹಿಡ್ದಾಗ ಕಡ್ದಾಳ ನಮ್ಗೆ ಯಾವಾಗ ಈ ಇಂಜನ್ ಚಾಲು ಇರ್ತಲ್ಲ ಇರ್ತದೆ. ಓಯ್ ಬಟ್ಟೆಟ್ಟಿ ಯಾಕೆ ಕಳ್ದೆ ಏನಂದ್ರಿ? ಅಲ್ಲ ಯಾಕೆ ಬಟ್ಟೆಟ್ಟಿ ಕಳ್ದೆ ಹ್ಞೂನ್ರಿ ಬೈಕೋರಿ. ನಿಮಗ ಬ್ಯಾಂಕ್ ಎತ್ತದ ನಿಮ್ ಸಂಘದ ನಾನು ತೆಕ್ಕಿ ಬಡದ್ರ ಸುಂದರವಾದ ಈ ಸ್ಟೀಲ್ ಬಾಡಿ ಸುಳ್ಳಿ, ಆದ್ರೆ ಅಫ್ಘಾನಿಸ್ತಾನ ಕೊಟ್ಟು ಅಮೇರಿಕಾ ಲುಂಗಿ ಸುಳ್ಳಬಾರ್ದು ನೋಡು. ಅದಕ್ಕೆ ಏ ಯಾವಳ್ಯಾವ ಲೂಸ್ ನನ್ನ ಮಗ, ನಿನ್ನ ಸಂಬಂಧ ಮಿಣಕ್ ಮಿಣಕ್ ಲೈಟ್ ಹಾಕ್ಯದ ಯಾವಳ್ಯಾವ. ಅಯ್ಯೋ ನೀವೇನು ಮನುಷ್ಯರು ಅಥವಾ ಪಶುಗಳು? ದೇವ್ರ ಅಂದ್ರೆ ಅಡ್ಡಿಲ್ಲ. ಮಂತ್ರಿಗಳು ಬರೋ ಸಮಯವಾಯ್ತು, ಆಟ ಆಡಿಸಿದ್ರೆ ಇಲ್ಲಿ ಆಟ ಅಲ್ಲಕ್ಕಮ್ಮ, ನಿಂದಿನ್ನೂ ಓಪನ್ ಆಗಿಲ್ಲ.
ಆಸ್ಪತ್ರೆ ಈ ಮಗ ಕುತ್ತುಕೊಂಡು ನಿದ್ದೆ ಮಾಡುವನು. ಸುಳ್ಳು ಹೇಳ್ತಾರಿ ಅಮ್ಮವ್ರ. ಮಡ್ಕೊಂಡೆ ಕುಂತು ಮಾಡಬೇಡ್ರಿ, ಮಣಕಾಲು ಹಿಡ್ಕೊಂತಾವು, ಮಲ್ಕೊಂಡು ಮಾಡ್ರಿ. ನಿಜನ ಇರೋದು ಮಾತಾ ಕೇಳಕ್ಕೆ ತಯಾರಿಲ್ಲ ಮಮ್ಮಿ. ದೊಡ್ಡ ಮೇಧಾವಿ ಹೋಗಿ ಮುಖ ತೊಳ್ಕೊಳ್ಳಿ. ಹಾಗಾಗ್ರಿ ಅದೇನೋ ಹೊಲಸಾಗ್ಯದಂತ ತೊಳ್ಕೊಂಡು ಹೋಗ್ರಿ. ಕೋಡಿಗಳೇ ಜರ ಸ್ವಚ್ಛತಾ ಇರೋದು ಕಲೀರಿ. ನಿಮ್ಮ ಅಕ್ಕ ನೋಡಿ ಹೆಂಗ ಬೆಳ್ಳಗ ಮಿಳಿ ಮಿಳಿ ಮಿಂಚು ಹೊಡಿತಾಳ. ಒಟ್ಟ ತೊಳ್ಕೊಳಂಗಿಲ್ಲ ಮಮ್ಮಿ, ನಾನ ತೊಳಿಬೇಕು. ನಾ ಹಂಗಲ್ವಾ, ಒಟ್ಟಿಗೆ ಹಿಟ್ಟು ಹಿಡ್ದಿದ್ರು ಒಟ್ಟಿಗೆ ಮನೆಗೆ ಹೋಗ್ಬೇಕು. ಕಂಪಲ್ಸರಿ ಹೊಡಿಬೇಕಂದ್ರೆ ಅಮಾಸೆ ನೋಡಿ ಜಳಕ ಮಾಡ್ತೀನಿ ಮಮ್ಮಿ. ನಾ ಭಯಂಕರ ದೊಡ್ಡ ಸ್ನಾನ ನಂದು. ಜಮಖಂಡಿಗೆ ಹೋಗ್ತೀವಲ್ಲ ಬಿಜಾಪುರ್ಲಿಂದ, ಚಿಕ್ಕ ಪಡಸಲಿಗೆ ಪೂಲ್ ಐತಲ್ಲವ, ಅದ್ರ ಮ್ಯಾಲಿಂದ ಜಿಗದ್ನಿ ಆಲಿಮಠ ಡ್ಯಾಮ್ ಹೊಟ್ಟಿರ್ತೀನಿ ನೋಡ. ಏನೋ ಗೇಟ್ ಓಪನ್ ಇತ್ತು, ನಾರಾಯಣಪುರ ಡ್ಯಾಮ್ ಇಲ್ಲಾಂದ್ರೆ ಅಲ್ಲೇ ಬಾಯಾಗ ಅಲಗಲಿನ ನಮ್ದು. ಅಲ್ವಾ, ನಾ ಬೇರೆ ಕಡೆ ಬುಕ್ ಆಗೀನಿ. ಯಾಗ ಆರಾಮಿಲ್ಲ ಮಮ್ಮಿ. ಮೊನ್ನೆ ರಕ್ತ ತಪಾಸ್ ಮಾಡಿಸೀನಿ, ಸಿಂಪಲ್ ಆಗಿ HIV ಮಾಡ್ತಾರೆ. ಆದರೂ 5 ಲೀಟರ್ ರಕ್ತ ದಾನ ಮಾಡಿ ನಿಂತರ ಜನಸಂಖ್ಯೆ ಕಡಿಮೆ ಆಗಿದೆ. ಮೊದಲೇ ಉಳಿದಿಲ್ಲವ, ನಾನು ಕರೆದ್ರೆ ಹೋಗೋದು ಬಿಟ್ಟಿನಿ. ತಾವಾಗೆ ಬಂದ್ರು ಶಿವಾಯನ ತೆಂಗಿನ ಗರಿ ಅಡಿಗಾಡಿದಂಗೆ ಅಡಿಗಾಡದ. ಅದ ನೋಡುದು ಏನದು ಗರಿ ಹಿಂಗ ನಂದು ಬಾಳೆವ ನಿಂದ್ರದೇ ಇಲ್ಲ. ಮುಖ ತೊಳ್ಕೊಂಡ್ಬಂದು ಮುಖ ಅಯ್ಯೋ ನಂದು ಹಾಡು ಹೇಳ್ತಾರ ಮಾಮಿ. ಮಣ್ಣಲ್ಲಿ ಬೇಯಿಸಿತ್ತು ಹಿಂಗಾಗಿದ್ದು ಮುಡ್ದೋಸೆ ಆಗ್ಯದ ನೋಡ್ಯವ. ಏನಾರ ಮಾಡಿ ಕಡಿಮೆ ಮಾಡ್ಸವ ಯವ್ವ. ತಗೊಂಡು ಮಕ್ಳು ಇರ್ತೀಯಂತ ಬೇಯಿಸಾಗ್ಯದಿಲ್ಲ, ಇಟ್ಟೊತ್ತಿಗೆ ಏನಾರು ಆಗ್ತಿದ್ದೆ. ನೀನು ಪುಣ್ಯದಿಂದ ವ್ಯವಸ್ಥೆ ಮಾಡಿ ಮಮ್ಮಿ. ಯಾಸ್ ಮಮ್ಮಿ. ಈ ಮಂತ್ರಿಗಳೊಬ್ರು ಯಾವಾಗ ಬರ್ತಾರೇನೋ. ಹಳ್ಳಿಗಳಿಗೆ ವಸ್ತಿ ಹೋಗೋ ಬಸ್ ಸಹ ಲೇಟ್ ಮಾಡೋದಿಲ್ಲ. ಬಂದರೆ ಕರ್ಕೊಂಡು ಬಂದಿರಿ. ಬಂದ್ರೆ ಎಲ್ಲ ಚೇರ್ ಸರಿಯಾಗಿ ಹಾಕು. ಕೆಲಸದವ್ರೊಬ್ರು ಎಲ್ಲಿ ಹೋಗಿದ್ದಾನೋ ಏನೋ. ಅವ್ರಿಗೆ ಯಾಕೆ ಕುರ್ಜಿರಿ, ಇಲ್ಲೇ ಕೆಳಗೆ ಕುಂದಿರ್ತಾರ ಹೋಗ್ತಾರ. ಯಾಕಮ್ಮ, ದೊಡ್ಡ ಮಂತ್ರಿಗಳವರು ಅವ್ರು ಹೇಗೋ ನೆಲದ ಮೇಲೆ ಕೊಡ್ತಾರೆ. ಅವ್ರಿಗಿನ್ನು ಮೇಲೆ ಮೇಲೆ ಬರ್ಬೇಕು ಅಂತ ಆಸೆ ಬಹಳಷ್ಟಿರುತ್ತೆ. ಯವ್ವ, ಬರೋರು ಮಂತ್ರಿ ಅಲ್ರಿ, ಮತ್ತೆ ನಾನು ಹೇಳ್ತಿ ಹಳೆಯ ಬರಾಕತ್ತೀರಿ. ಸಣ್ಣ ಹುಡುಗನಿರುವಾದ್ರಿಂದಲೂ ನಿನ್ನ ಹುಡುಗಾಟಿಕೆ ಸ್ವಭಾವ ಇನ್ನೂ ಹೋಗಿಲ್ವಲ್ಲ. ಇಂಥ ವಿಷಯ ಹೇಳಿದ್ರೆ ನೀವು ಬೇರೆ ತಿಳಿ ಬರ್ರೋ. ಮನೆಯಿಂದ ಬರಕ ನೀನು ಗೋಳ ಆಯ್ತು, ಅವ್ರು ಬೆಂಗಳೂರಿನಿಂದ ಬರ್ಬೇಕಲ್ಲ. ಇವನೇ ಬಂದಿದ್ದಾನೆ. ನಿಮ್ಮನ್ ಭೇಟಿ ಆಗ್ಬೇಕು, ತಾನು ಜಮೀನ ಬಿಡಿಸ್ಕೋಬೇಕು ಅಂತ ಬಂದನ್ರಿ. ಸರಿ. ನಮಸ್ಕಾರ ಮಾಡಿಕೊಂಡು ನನ್ನ ಜಮೀನ್ ನಾನು ಬಿಟ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ನನ್ನ ತಮ್ಮನ ಕೊಲೆ ಮಾಡ್ತೀನಿ ಅಂತ ಹೇಳಿದೆ ಅಂತಲ್ಲ, ಮಾಡಿ ಹೋಗೋ ಕೊಲೆನ. ಜಮೀನು ಬಿಟ್ಕೊಡ್ಬೇಕಂತ ಜಮೀನು. ಇದನ್ನು ತಿರುಗಿ ತೀರಿಸಿಕೊಳ್ಳುವ ಕಾಲ ಹಿಂದಿನ ನಾಳೆ ಬಂದೇ ಬಂತು. ಪರಿಸ್ಥಿತಿ ಪ್ರತಿಕೂಲವಾಗಿರುವಾಗ ಸೈರಣೆ ಅನಿವಾರ್ಯ. ಅಪ್ಪಣ ಈತನ್ಯಾರು? ನಾನು ಹಳೆ ಪುನಾವಾಗಿದ್ದಲ್ಲಿ ಮನೆ ಬಂದನ್ರಿ. ನೀನು ವಿಚಾರ ಮಾಡಿ. ಇವನೇ. ನಮಸ್ಕಾರ. ಬಾ, ನೀನೇನೇ ವಿಚಾರ ಮಾಡಬೇಡ. ನನ್ನವಳಿಗೆ ಅವ್ನು ಭಾಳ ಸರ್ತಿ ಹೇಳಿ ನಿನ್ನ ಜಮೀನನ್ನು ಬಿಟ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಒಂದು ವೇಳೆ ಅವ್ರೇನಾದ್ರು ಬಿಟ್ಕೊಡೋದು ಹೋದ್ರೆ ನನ್ನದೇ ಆದ ಸಾಕಷ್ಟು ಜಮೀನಿದೆ. ಅದರಲ್ಲಿ ಎಷ್ಟು ಎಕರೆ ಬೇಕು ಕೇಳು. ಒಟ್ಟಿನಲ್ಲಿ ಮಣ್ಣಲ್ಲಿ ಮಣ್ಣನಾಗಿ ದುಡಿದು ಒಬ್ಬ ರೈತನಾಗಿ ಬಾಳು ನೀನು. ನಿಜವೇ ಯಜಮಾನ್ರೆ? ನಿಜಪ್ಪ. ನಿಷ್ಠೆಯಿಂದ ದುಡಿದ್ರೆ ಕನಸಿನಲ್ಲೂ ಕಷ್ಟ ದಾರಿದ್ರೂ ಸುಳ್ಳಾಗು. ಅಷ್ಟಾದ್ರೆ ಸಾಯವರೆಗೂ ನಿಮ್ಮ ಉಪಕಾರ ಸ್ಮರಿಸಬೇಕು. ಆಯ್ತು ಅಪ್ಪಣ, ಆಯ್ತು ಹೋಗಿ ಮಂತ್ರಿಗಳು ಬಂದ್ರೆ ಹಿಡ್ಕೊಂಬ.
ಪುನಾದಲ್ಲಿ ನೌಕರಿ ಮಾಡ್ತಾರೆ ಅಂತ ಹೇಳ್ತೀರಾ ಇವಳ ವಿಷಯ? ಹೌದ್ರಿ, ಅಲ್ಲಿ ನೌಕರಿ ಕಳ್ಕೊಂಡು ಈಗ ನಿಮ್ಮ ಆಶ್ರಯಕ್ಕೆ ಬಂದ ತಮ್ಮ. ಇವ್ರು ನಮ್ಮ ಸೌಕರ್ಯ ಮಗಳು ಗೀತಮ್ಮನವ್ರು ಅಂತ ಇವ್ರ ಹೆಸರು ಕಂಡಪಟ್ಟಿ ಸಾಲಿದ್ದಂತಲ್ಲ, ಆದ್ರೆ ಇದೇನು ಸತ್ತಿಲ್ಲ. ಇನ್ನೂ ಮದುವೆ ಆಗಿಲ್ಲ, ನಮಸ್ಕಾರ ಮಾಡಂತೀಯ? ಅದಕ್ಕ ಮಾಡಲ್ಲ ಕತ್ತಿರೋ ಯಪ್ಪ. ಮತ್ತ ನೀ ಬಿಟ್ಟೆ ಅಂದ್ರೆ ಯಾರ ಬಂದು ನಡಬರ್ಕ ಮಾಡಿ ಗಿಡ ಮಾಡ್ತಾರೆ. ನೀವೇನೇ ಚಿಂತೆ ಮಾಡ್ತಾರೆ, ನಮ್ಮ ತಂದೆಯವ್ರ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಆನೆ ಅಂಬಾರ ಮೇಲೆ ಕೂರಿಸ್ತಾರೆ. ಸಾಕು ನೋಡ್ರಿ. ಯಾಕಂದ್ರೆ ಮೈಸೂರು ಇದ್ರ ಮಗ ಇವ್ ಹೋಗಿ ಅದ್ರ ಮ್ಯಾಲ ಕುಂಡ್ರಿಸ್ತಾರ. ನಾವು ಬಡವ್ರ ಮಕ್ಕಳು ನೋಡು ನಮ್ಮ ಹೋಗಿ ಅಡಪತಿ ನಾಯಿನ ಕುಂಡ್ರಿಸ್ತಾರ. ಏ ಗೀತಿ ಗೋಪಿ ಚೈನ್ ಸಮೇತ ತೂಕ ಮಾಡಿ ಮಲಗಿನ ಪಾವು ಕಡಿ ಹೌದಾ? ನನ್ನ ಮುಂದೆ ಯಾವ್ದೋ ದಾರಿ ಅನ್ನಂಗಿಲ್ಲ ಹೇಳ್ತಾನ. ಮುಂದಿನ ನಾಳೆ ಇವ್ರದೈತಿ. ಏನು ಕರ್ಮ ಇರ್ಬೇಕಪ್ಪ, ಬರೇ ಹೆಣ್ಮಕ್ಳ ಜೊತೆ ಜಗಳ ಆಡ್ತಿರಲ್ರಿ. ಅವಾಗ ಬಾಡಿ ಇಂಪ್ರೂವ್ ಆಗುದು. ಮಂತ್ರಿ ಬಂದ್ರು ಒಂದು ಕಳಿಸ್ರು ಆಸ್ಪತ್ರೆ ಓಪನಿಂಗ್ ಆಯ್ತು. ಬಂದ ನೀವು ಬರಂಗಿಲ್ಲ ಅಂದಂಗಾಯ್ತು ಅವನಿಗೆ. ಹೋಗುದಲ್ಲಿಲ್ಲ. ಓಯ್ ಬಂದ ಬಂದ ನಾವೆಲ್ಲ ಜಲ್ದಿ ಬರ್ಬೇಕಂತ ಮಾಡಿದ್ದೇವ್ರಿ. ನಾವು ನಮ್ಮ ಹೆಲಿಕಾಪ್ಟರ್ ಪಂಚರ್ ಆಗಿಬಿಟ್ಟೈತಿ ಮಗಂದ. ಬಾಂಡ್ಯದ ಅಂಗಡಿ ಮಾಲಕರನ್ನ ಯಾಕೆ ಕರ್ಕೊಂಡು ಬಂದಿರಿ? ಏನ್ ಅನಾಹುತದಿರಿ? ಬಾಂಡ್ಯದ ಅಂಗಡಿ ಮಾಲಕರಲ್ಲ ಅವರು. ಬಾಂಡ್ಯದ ಅಂಗಡಿ ಮಾಲಕರು. ಓ ಯಾವ ಬಾಂಡ್ಯದ ಅಂಗಡಿ ಮಾಲಕರು ಬಂದಾರ. ಏ ಬಾ ಅಲ್ರಿ, ನಮ್ಮ ಬಗುಣಿಗೆ ಅವರ ಹೆಸರು ಹಾಕ್ಯಾರ. ಆಸಾಗ್ಯದ ಈಗ ಓಣಿ ಹಿಡಿದು ಬೋಗುಣಿಗಳಿಗೆ ಹೆಸರು ಹಾಕೊಂತ ಹೊಂಟಾರ. ನಮ್ಮ ಊರಿಗೆ ಬಂದೇನು ಇನ್ನೂ ಬಿಟ್ಟಿಲ್ಲ ನೋಡು ಬೋಗುಣಿಗೆ ಹೆಸರು ಹಾಕೋದು. ಅಲ್ಲ ಧಾರವಾಡಕರ ಅಂಗಡಿಗೆ ಹೋಗ್ತಾರ, ಚಾಣ ತರ್ತಾರ. ಕೇಳ್ರಿ ನೋಡ. ನಮಸ್ಕಾರ ಬಾಂಡ್ಯದ ಅಂಗಡಿಯರ. ಸ್ವಾಗತ. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು ದಂಡ ಪಿಂಡಗಳು. ಸಿಬಿ ಕಮ್ಮಡಿ ಕೆಲಸವು ಸಿಗದೆ ದಿನಾಲೆ ದಾಡಿ, ಕೆಲಸವು ಸಿಗದೆ ದಿನಾಲೆ ದಾಡಿ, ಎಲ್ಲರ ಕೈಲಿ ಬಿಚ್ಚಿಕೊಂಡು ಇಷ್ಟವಾದಿಗಳು. ಇದು ಬೇಡ್ರಿ, ಕಾಲೇಜಿನಾಗ ಆಡ್ತಿದ್ರಿ ಗ್ಯಾದರಿಂಗ್ನ್ಯಾಗ ಅಂಗಲತ್ತವ ಇದು ಬೇಸಲತ್ತವ ನನ್ನ ಆಕೆಯನ್ನು ಕಳಿಸೋ ಹತ್ತವ ಆಕೆಯಾಗಿ ಅದರೇನು ಅಳಿಯ ಕೋತಂಬರಿ ಮಡಿಯೇನು. ಇದು ಬೇಡ್ರಿ, ಆಲಿಮಟ್ಟಿ ಸ್ಟೋರಿ ಇಲ್ಲೇ ನೀವು ಹಳೂರಾಗದಾಗ ಐತ. ಆಲಿಮಟ್ಟಿ ಸ್ಟೇಷನದಾಗ ಕಣ ಉಡ್ಯಾರೋ 6 ಮಂದಿ ಮುತ್ತೈದೆ
ಕುಂದರ್ಸ್ಯಾರವ್ವ ಅವ್ವ ನಂದವ್ಗ ಅಂಬುಜವ್ಗ ಬಳ್ಳಾರಿಗೆ ಹೋಗುದು ಬಿಡ್ಲಾರ್ದು ಕರ್ಮ ಆತವ್ವ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಣದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೆಯನು ತಮ್ಮ ಮರಳಿ ಬರುವಳೆಯನು ತಮ್ಮ ಮರಳಿ ಬರುವಳೆಯನು ಅವ್ವ ಅವ್ವ ಆಕಿ ಹಗರಿಲ್ಲೋ ಹಣ್ಣುಮವ್ವ ಕುರುಬರ ಬೀರಗ ಕೈ ಕೊಟ್ಟುವಾದವ್ವ ಎಲ್ಲರೂ ಮಾಡ್ತಾರ ಅಂತೇಳಿ ನಾ ಮಾಡಿಕೊಂಡ ಬೀಳವ್ವ ತಾಳಿಕೊಟ್ಟಿ ನಾಲ್ಕದ ಶರಿಯ ಕುಡಿಕೆ ಬನ್ನಟ್ಟಿಲಾಡ್ದು ಮುಂದೆ ಮಲಗಿಸಿ ಬಂದೆವ್ವ ನೀ ಹಗರಿಲ್ಲೋ ರೇಣವ್ವ ರೇಣವ್ವ ನೀ ಹಗರಿಲ್ಲೋ ರೇಣವ್ವ ಬಾದಾಮಿ ರೇಣವ್ವ ಇಲ್ಲಿ ಏನ್ ನಡೆದಿದೆ ಆಕೆ ಅಲ್ಲಿ ಮಲಗಿಸಿದ್ಲು ಇಲ್ಲಿ ಮಲಗಿಸಿದ್ಲು ಇದೇ ಕೇಳೋದಾತಲ್ರಿ ಹ್ಞೂ ಯವ್ವ ನಿಂದ ಇದೆಲ್ಲ ಪವಾಡ ನಾನ್ ಹೇಳಿದ ಯಾರ್ದ ಹಾ ಯಾರ್ದು ಓ ನಿಮ್ಮದ ಮಲ್ಲ ಹೇಳ್ಬಾರ್ದು ನಾನು ಹ್ಞೂ ಅತ್ತೆ ಅತ್ತೆ ಸ್ವಾಗತ್ತೆ ನನ್ನ ಗಂಡ ಅಂತಾರೆ ನನ್ನ ಅತ್ತೆ 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 ಸ್ವಾಗತ್ತೆ ನನ್ನ ಗಂಡ ಅಂತಾರೆ ನನ್ನ ಅತ್ತೆ ಸಣ್ಣ ಮಗಳು ಬೇಡ ದೊಡ್ಡ ಮಗಳು ಬೇಡ ಸುಮ್ಮನೆ ಕೂಡ್ಬೇಡ. ಯಾಕೆ ಮಮ್ಮಿ ನಂದು ಹಿಡಿಸಿಲ್ಲ ನೀನು ಏನವ ಪಾಳೆ ಹಚ್ಚಾರ ಎದಕ್ಕೆ ಪಾಳೆ ಹಚ್ಚಾರ ಪ್ರೋಗ್ರಾಮ್ ಕೇಳಕ ಅಲ್ಲಿ ಕೂಡ್ರಿ ಒಂದ್ ದಿವಸ ಚಾಕ್ಲೇಟ್ ಕೊಟ್ಟಂಗೆ ಮಾಡ್ಕೇಸಿ ಹೇಳ್ತಿ ಮಾಡ್ಯವ ಅಕ್ಕೋಗೆ ಒಂದು ಚಿಂತೆ ಐತೆ Honorable Health Minister Tippeswamy, ladies and gentlemen. ತಡಿ ಪಾಪ ಕೂಸು ಕೂನಿ ಕಟ್ಕೊಂಡ್ ಬಂದಿರ್ತಾವ ಅವಕ್ಕೆಲ್ಲ ಇಂಗ್ಲೀಷ್ ಏನ್ ಅರ್ಥ ಆಗ್ಬೇಕು ನಾನು ಸಿಕ್ಕಾಪಟ್ಟೆ ಕಲ್ತು ನನಗೆ ಅರ್ಥ ಆಕತಿ ಸ್ವಲ್ಪ ಕನ್ನಡ ಮಾತಾಡು Oh yes. ಮತ್ತು ಅದ್ರಾಗ ಆಯ್ತಪ್ಪ. ಮುಗಿಸವ ಹೆಂಗಸರೇ ಮತ್ತು ಗಂಡಸರೇ ಈಗ ಬೆಳತನಕ ಬಡಿ ನಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಮ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ನಡೆದಿರುವುದೊಂದು ಸಂತೋಷದ ವಿಷಯ. ಈ ಸಮಾರಂಭಕ್ಕೆ ಬಂದು ಶೋಭೆ ತಂದು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾನ್ಯ ಆರೋಗ್ಯ ಖಾತೆ ಮಂತ್ರಿಗಳು ನಮ್ಮ ಆಸ್ಪತ್ರೆಯನ್ನು ಉದ್ಘಾಟಿಸಿದ್ದಕ್ಕಾಗಿ ಕೃತಜ್ಞತೆಯ ದ್ಯೋತಕವಾಗಿ ಅವರಿಗೆ ಹೂಮಾಲೆಯನ್ನು ಅರ್ಪಿಸ್ತಾರೆ. ನಮ್ಮ ಅವಿವೇಕ ಸಂಘದ ವತಿಯಿಂದ ಈ ಸುಂದರವಾದ ದುಂಡನ ಗುಂಡನ ಪುಷ್ಪವನ್ನ ನಾವು ಬಿಟ್ಟು ಬಿಡೋದಂಗ ಹಂಗೆ ಚಿಕ್ಕದವಾಗ ಕಾಣೋದಾಗ ಭಾಳ ಕೆಟ್ಟ ಇವನಿಗೇನು ಹೇಳೋರು ಕೇಳೋರು ಕೈನ ಬಿಟ್ಟಾರ ಏನು ಅವರು ಅಲ್ಲೇಕ ಅಲ್ಲಿ ಜಾಗ ಖಾಲಿ ಐತಿ ಓ ಖಾಲಿ ಇದ್ದಲ್ಲಿ ಝೇಂಡ ಏರಿಸೋಡ್ರಿ ಈಗ ನಗಾತ ಹಾಕ್ಬಿಡ್ತೀನಿ ಅದು ಖಾಲಿ ಏನಿದ್ರು ಹಾಕ್ಬಿಡ್ರಿ ಅತ್ಯ ಇದು ನನ್ನ ಜನ್ಮಕ್ಕ ಜೋಡಲ್ಲಿ ಇವ್ನು ಹೆಂಗೆ ಹಬ್ಸುದು ಈಗ ಲೇ ಚೂಡವಳಿ ಅಲ್ಲೇ ಭಾಳ ಬೇಸರ ಆಗಬಾರ್ದು ಯಾಕೋ ಬ್ಯಾರಿ ಆಗಕತ್ತಿ ಸುಮ್ಮ ಕುಂದಿರ್ಬೇಕ ಇಲ್ಲಾಂದ್ರೆ ನೋಡು ಮತ್ತೆ ಹೇಳಿ ಸುಮ್ ಕೊಡು ಕೊಡು ನೋಡ್ಬೇಡಿ ಯಾರು ಬೇಡ ಸುಮ್ಮನೆ ನೀನು ಮಾತಾಡ್ತೀನಮ್ಮ ಮಾತಾಡಮ್ಮ ಮಾತಾಡು ಯಾಕಂದ್ರೆ ಹೆಣ್ಣು ಮಕ್ಕಳು ಮುಂದೆ ಬರಬೇಕಮ್ಮ ಮುಂದೆ ಬರಬೇಕು ಸೇವೆ ಹೆಂಗ್ ಕಾಣ್ತಾರೆ ಹೇಳವ ಎವ್ರಿಡೇ ಬ್ಯಾಟ್ರಿ ಶಾಲ್ಯಾಗ ಇರ್ತಾನೆ ಸೇಮ್ ಮಂಡ್ಯದಾಗ 9 ನಂಬರ್ ಚಿತ್ರದಾಗ ಮಮತೆಯ ಮಾತಾಪಿತರರೇ, ಸಹೋದರ ಸಹೋದರಿಯರೇ, ಆಮಂತ್ರಿತ ಅತಿಥಿಗಳೇ ಹಾಗೂ ಅಧ್ಯಕ್ಷರು,
ತಡಿ ಹಿಡಿ ಇಲ್ಲಿ ಸೈಲೆಂಟ್ ಆಗಿ ಮೂಲ್ಯಾಗ ಹೇರ್ ಸ್ಟೈಲ್ ಮಾಡಿ ಕುಂತಂತ ಸೋದರ ಮಾವಂದ್ರಿ ಯಾರ ನಿಮ್ಮ ಅಪ್ಪನ ಬಕ್ಕ ಹೊಡಿ ಅಡಿ ಅಡಿ ನಾನು ಮಾತನಾಡೋದನ್ನ ವಾತ್ಸಲ್ಯ ಭಾವನೆಯಿಂದ ಕೇಳ್ತೀರಾ ಅಂತ ತಿಳಿದು ಒಂದೆರಡು ಮಾತನಾಡ್ತೀನಿ. ನಮ್ಮ ತಾಯಿಯವರು ಹಣ ಗಳಿಸೋ ಉದ್ದೇಶದಿಂದ ಡಾಕ್ಟರ್ ಆಗಿಲ್ಲ. ಡಾಕ್ಟರ್ ಆದವರಲ್ಲಿ 3 ಮಾದರಿಯ ಸ್ವಭಾವದವರು ಇರ್ತಾರೆ. ಹಣಕ್ಕೆ ಬೆಲೆ ಕೊಡಲಾರದೆ ತಾವು ಹಿಡಿದ ಕೇಸ್ ಸಕ್ಸಸ್ ಆದರೆ ಸಾಕು, ತಾವು ಉಪಚರಿಸಿದ ರೋಗಿ ಗುಣ ಹೊಂದಿದರೆ ಸಾಕು ಎನ್ನುವರು ಮೊದಲನೇ ವರ್ಗದವರು. ಇನ್ನು 2ನೇ ವರ್ಗದವರು ತಮ್ಮ ಉಪಜೀವನಕ್ಕೆ ಹಣವೂ ಬೇಕು, ತಾವು ಉಪಚರಿಸಿದ ರೋಗಿ ಗುಣ ಹೊಂದಲೂ ಬೇಕು ಎನ್ನುವರು. ಇನ್ನು 3ನೇ ವರ್ಗದವರು ರೋಗಿ ಬದುಕಲಿ ಅಥವಾ ಸಾಯಲಿ, ಮುಖ್ಯ ತಮಗೆ ಹಣ ಬೇಕು ಎನ್ನುವರು. ಸಾಧ್ಯವಾದರೆ ಸತ್ತ ಶವದ ಕೈಯಿಂದ ಬಿಲ್ ವಸೂಲಿ ಮಾಡುವ ಡಾಕ್ಟರ್ಗಳು ಎಷ್ಟೋ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ತಾಯಿಯವರು ಈ 3ನೇ ವರ್ಗದ ಡಾಕ್ಟರ್ ಆಗದೆ 1ನೇ ವರ್ಗದ ಡಾಕ್ಟರ್ ಆಗಿ ತಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ ತಿಳಿದು ನನ್ನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಗ್ರಾಮ ಪಂಚಾಯತಿಗೆ ಹಂಗವ ಮಾತಾಡ್ದಂಗ ಆತ್ ನೋಡ್ರಿ. ನಾ ಹಾಡ್ಯಾರಂತ ಮಾಡಿದ್ನ ಮಾತಾಡ್ಯಾಳ ಹೆಣ್ಮಗಳು ಮಾತಾಡಿದ್ರೆ ಚಂದ ಮಾತಾಡ್ತಾಳ ಬಿಡ. ಈ ಸಲ ಹೆಣ್ಮಗಳು ಹಂಗ ಬಿಡುದು ಬೇಡ. ಏನ್ ಮಾಡೋದು? ಇಲೆಕ್ಷನ್ಗೆ ನಿಂದಿರ್ಸೋದು. ಆರಿಸಿ ಬಂದು ಮಿನಿಸ್ಟರ್ ಆದಂದ್ರೆ ಅಂಗನವಾಡಿ ಸುಧಾರಣೆ ಮಾಡಿ ಬಿಸಿ ಊಟಕ್ಕೆ ಚಿಕನ್ ಮಾಡಿದ್ರಿ. ಸೈಕಲ್ ಬದ್ಲಿ ಎಲ್ಲರಿಗೂ ನ್ಯಾನೋ ಕಾರ್ ಕೊಡಿಸ್ತಾವ. ಕೆಲವೊಂದು ಮಾತಾಡ್ತಾವ ನೋಡಿ, ಬೇಕು ಬೇಕು ಬೇಡ ಬೇಡ. ಯಾರವರು ಅಂತ ನೀನು ನೋಡಿಲ್ಲ. ಇವನು ಜೂನಿಯರ್ ಆಗ್ಬೇಕಂತೇಳಿ ಕೂದಲಾಗಿದ್ರು ಹಿಂಗ್ ಬಿಟ್ಟಾನ. ಅವ್ರಿಗೆ ಯಾಕ? ಅವ್ರು ಯಾರು? ನಿಮಗ ನಮ್ಗ ಹೊಟ್ಟಿಗ ಅನ್ನ ಹಾಕೋ ತಡಿ ಏನಾಗಿರ್ಬೇಕು? ನಂಗೆ ಮಗಲ್ಲ ನನಗೆ ಅಂತೆ. ನಾ ಮಾಡಿ ಇಟ್ಟಿಂದ ತಿನ್ಬೇಕಿವ. ಒಂದು SSLC ಪರೀಕ್ಷೆ ಕಂಪಲ್ಸರಿ 7 ವರ್ಷ ಫೇಲ್ ಆಗ್ಯಾನ ಇವ. ಇವನು ಕಿರಿಕಿರಿಗೆ 4 ಮಂದಿ ಮಾಸ್ತರ್ಗಳು ರಾಜೀನಾಮೆ ಕೊಟ್ಟು ದಾಬಾದಾಗ ತಂದೂರಿ ರೊಟ್ಟಿ ಮಾಡಕ್ ಹಚ್ಚಾರ. ಆ ಹೆಣ್ಮಗಳು ಚಲೋ ಮಾತಾಡ, ಚಂದ ಮಾತಾಡಿದ್ರೆ ಆದ್ರೂ ಏನೇನು ಮಾತಾಡಿದ್ಲು. 4 ಗಂಟೆಗೆ ಹೇಳ್ತೀನಿ ಕುಂದ್ರಿ. ಬಿಟ್ಟಿಂದ ಅಲ್ಲಿಗೆ ಸಾಲಾಗ ಹೋಯ್ತೀನಿ. ಬೇಡ ಅಕ್ಕ ನಾವೊಂದೆರಡು ಮಾತಾಡ್ತೀನಿ. ಬೇಡ ಸುಟ್ಟು ಕೂಡ ಅಪೋಸಿಟ್ ಪಾರ್ಟಿ ಮಾತಾಡ್ತಕ್ಕ ಮಾತಾಡ್ತೀನಿ. ಸರ ನಾವೊಂದೆರಡು ಮಾತು ಮಾತಾಡ್ತೀನಿ. ನೀನು ಮಾತಾಡ್ತೀನಯ್ಯ. ಬಿಟ್ಟು ನೋಡಯ್ಯ. ಮಾತಾಡ್ತೋ ಮಾತಾಡ್ತೋ ಬಾಂಡ್ಯದ ಅಂಗಡಿ ಕಡಿತದನು ಜೀವ ಸಣ್ಣಾಗಿ. ಇನ್ನುವರೆಗೆ ನಮ್ಮ ಸಾಹುಕಾರಿಗೆ ಅವನು ಕೈ ಹಚ್ಚಿಲ್ಲ. ಕಡ್ಯಾಕೆ ಬರ್ತಿದ್ದಿ ತಿಂಡಿ ಹೆಂಗಿಂದು ನಾವು ನೀವು ಹಣಕ್ಕೆ ಬೋಗುಣಿ ಸದ್ಯಾಗ ಹಾಳಾಗ್ಯಾವ. ಬೆಳೆ ತೂತ್ ಹಾಕ್ಯಾನ ಹೊಸು ಬೋಗುಣಿ. ನೋಡು ನಿಮಗೆ ಅವನು ಸಿಕ್ಕಿಲ್ಲ. ಮಂತ್ರಿ ತರ್ತೀನಿ ಅಂತೇಳಿ ಬಾಂಡ್ಯದ ಅಂಗಡಿಯವರು ತಂದಿಯಲ್ಲ. ಬಾಂಡ್ಯದ ಅಂಗಡಿಯವ್ರು ಇರ್ಬೋದು. ಇದು ಏನಿದು ಇರ್ಬೋದು. ಆದ್ರೆ ಈಗ ಆರಿಸ್ ಬಂದು ಮಂತ್ರಿ ಆಗ್ಯಾರ ಇವನು. ಆರಿಸ್ತಾವ ಅಂತ ಹುಚ್ಚು ಹೋಗಿ ಹೋಗಿ ತಪ್ಪಾತು ಬೋಯಪ್ಪ. ಇವನ ಆರಿಸ್ಯಾನಂತ ಗೊತ್ತಾಗ್ಯಾರ. ಇವ ಯಾಕೆ ಅದನ್ನೇ ಹೇಳೋಂಗ ಮಾತಾಡ್ತಾರ್ರಿ. ಮಾತಾಡಕ ಯಾರು ಹೇಳಲ್ಲ. ಮಂತ್ರಿ ನೀ ಆರಿಸ್ತಾನ ಮನುಷ್ಯ. ಅಪ್ಪ ಅವ್ರು ಹೆಂಗದ ನೋಡಿ ಪಟ್ಟ ಹೋಗಿ ಮ್ಯಾರದೊಂದು ಕುರ್ಚಿ ತುಂಬ ಮುರುದು ಈಗ ಅದ್ರಾಗ ಅವ್ರು ಕಟ್ಟಿ ಸ್ವಲ್ಪ ಕುಂಕುಮ ಬಂಗಾರ ಹೋಗಿ ಸರ್ಕಲ್ದಾಗಿಟ್ಟು ಕರೆಂಟ್ ಹಿಡಿದು ಮಂಗ್ಯ ಸತ್ತೊಂದು ಪಟ್ಟಿ ಐತಿ. ಇವ್ರಿಗೆ ಅವ್ರಿಗೆ ಸರಿಯಾಗಿ ಕನ್ನಡ ಬರಲತ್ತ ಅಂತಿದ್ದು ಅನಿಸ್ಕೋತಾರ. ಇಂಗ್ಲಿಷ್ ಮೀಡಿಯಂ ಅವ್ರದ್ದು. ಓ ನನಗಿಂತ ದೊಡ್ಡ ಬೆಳೆಯಂಗಿಲ್ಲ ಅವರು. ನೀವು ಹೋಗು. ಎಲ್ಲಿ ಹೋಗಂದ್ರಲ್ಲ. ಅರ್ಜೆಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಯಾಕೆ? ಹೋಗಿ ಒಂದು 4 ಮಂದಿ ಗಟ್ಟ ಪೊಲೀಸ್ ಹಿಡ್ಕೊಂಬಾರ. ಎದಕ್ಕೆ? ಎದಕ್ಕಂತ ಕೇಳ್ತೇನೆ. ನಂದು ಬರ್ಜರಿ ಅರ್ಜರಿ ಬಾಟ್ ನಡೆದಾಗ ಇವ್ರು ಒಬ್ಬೊಬ್ರು ಎದ್ದು ಇದಕ್ಕೆ ವಾರ ಹಿಡಿದು ಕುಂಡ್ರಸಾಕ ಟೈಮ್ ಹಚ್ಚಿ 4 ತಾಸು ಯಾರು ಹೇಳಂಗಿಲ್ಲ. ಮಾತಾಡ್ರಿ. ತಂದೇನು
ದೊಡ್ಡ ಸಣ್ಣ ಎಲ್ಲ ಅವ್ರು ಬೆಟ್ಟ ಮೇಲೆ ತಗೊಂಡು ಶುರು ಮಾಡೋದು. ಈಗ ನಮ್ಮ ಭಾಷಣ ಬ್ಯಾಡ್ರಿಪ್ಪ, ಒಂಟಿ ಸೀನು ಅಪಶಕುನ ಇವ ಸೀತ್ರ ದೇಶಕ್ಕೆ ಅಪಶಕನ ನನಗೆ ಮಾತ್ರ ಶುಭ ಹೆಂಗ್ರಿ? ಮೊದಲು ಒಂದು ಒಂಟಿ ಸೀನ ಸೀತ ಇಂದಿರಾ ಗಾಂಧಿ ಗುಂಡು ಉಂಡು ಬಿತ್ತು. ಆಮೇಲೆ ಒಂದು ಒಂಟಿ ಸೀನ ಸೀತ ರಾಜೀವ್ ಗಾಂಧಿ ಬಾಂಬ ಬಿತ್ತು. ಈಗೂ ಒಂದು ಒಂಟಿ ಸೀನ ಸೀತ ನೀ ಮಗ ಆಯ್ತು 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 ಆಯ್ತು. ಅದ್ರ ನೆಕ್ಸ್ಟ್ ಅವನ. ಈಗ ನಾವು ಭಾಳ ಮಾತಾಡ್ಕೊಂಡು ಮಾಡಿದ್ವಿ, ಆದ್ರೆ ಮುಂದೆ ಮಂತ್ರಿ ಮಾತಾಡೋರು ಅದಾರ, ಶಬಾಷ್ ಅಪ್ಪ ಇಷ್ಟ ತಗ್ದೇನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಅವ್ರು ಮಾತಾಡೋದ್ರ, ನಾವು ಮಾತಾಡ್ಬಿಟ್ರೆ ಅವ್ರಿಗೆ ವಿಷಯಾದಿಗಳು ಸಿಗುದಿಲ್ಲ. ನಾವು ಹುಡಿ ಕೊಡ್ತೀನಿ ಸುಮ್ಮನೆ ನಿಂತಲ್ಲ. ಹೊಡಿ ಅಡಿ ನಾ ಭಾಷಣ ಮುಗಿದಿಲ್ಲ. ಹೊಡಿ ಅಡಿ ಶಬಾಷ್. ನಮ್ಮ ಸೌಕಾರ ಬಹಳ ಶಾಣೆ ಅವ ನೋಡಿ. ಹೌದೌದು. ಮಂದಿಗೆ ಬ್ಯಾಸರ ಮಾಡಂಗಿಲ್ಲ. ಇಲ್ಲ ಇಲ್ಲ. ಎಷ್ಟು ಜಲ್ದಿ ಮುಗಿಸಿ ನೋಡು ಭಾಷಣ. ನಾವು ನೀವು ವಾಡದ ಮುಗಿದ ತಿಳ್ಕೊಂಡ್ಬಿಟ್ಟ. ನಾವು ಹುರುಪಿ ಹೊಡಿಸ್ಕೊಂಡು ಹಂಗೆ ಗೊತ್ತದ ಲೇ ಕಿವಿಡ ಹೊಡಿ ಇನ್ನು ಅದು ಬಣ್ಣ ಹೊಡೆದಲ್ಲವ ನಾನೇ ಹೇಳಿ ಹೊಡಿಸ್ಕೊಂಡ್ಯಾ, ನಾನೇ ಹೇಳಿ ಹೊಡಿಸ್ಕೊಂಡ್ಯಾ. ಆತ ಮತ್ತೆ ಮೊದಲು ಕ್ಯಾಂಪಿಗೆ ನೀನು ಬೆಟ್ಟ ಬರ್ತೀವಿ ನಾವು. ಅವ್ರೊಬ್ರು ಅದು ಇರ್ತಾರಲ್ಲ ಅದಕ್ಕೆ ಒಬ್ಬೊಬ್ರು ಬೇಕಲ್ಲ. ಹೌದಾ? ಈಗ ಡಾಕ್ಟರ್ ಹೇಳ್ತಾರಪ್ಪ ಅಂತಂದ್ರೆ ಎಲ್ಲಿ ಬೇಕಲ್ಲ ರೋಗಗಳು ಹೆಚ್ಚಾಗಲಿ, ಅವರೆಲ್ಲ ನಮ್ಮ ಆಸ್ಪತ್ರೆ ಬರ್ಲಿ ನಮಗೆ ಸ್ವಲ್ಪ ಲಾಭ ಆಗಲಿ ಅಂತ ಅವ್ರು ಹೇಳ್ತಾರ. ಇನ್ನು ವಕೀಲರು ಏನ್ ಹೇಳ್ತಾರಪ್ಪ, ಎಲ್ಲಿ ಬೇಕಲ್ಲಿ ಜಗಳ ಆಗಲಿ, ಎಲ್ಲಿ ಬೇಕಲ್ಲಿ ಮರ್ಡರ್ ಆಗಲಿ, ಎಲ್ಲ ಕೇಸ್ ನಮಗ ಸಿಗಲಿ, ನಮಗೆ ಹೆಚ್ಚಿನ ಲಾಭ ಸಿಗಲಿ ಅಂತ ವಕೀಲರು ಹೇಳ್ತಾರೆ. ಇನ್ನು ಹೋಟೆಲ್ದವ್ರು ಏನ್ ಹೇಳ್ತಾರಪ್ಪ, ಚಹಾ ನಾಷ್ಟ ಚೆನ್ನಾಗಿ ಮಾಡ್ತೀವಿ, ಎಲ್ಲರೂ ನಮ್ಮ ಹೋಟೆಲ್ಗೆ ಬರ್ರಿ ಅಂತ ಹೇಳ್ತಾರೆ. ಇನ್ನು ನಮ್ಮ ಸಾಹುಕಾರ ಏನ್ ಹೇಳ್ತಾರಪ್ಪ ಅಂದ್ರ ಬರ್ರಿ ನಿನಗೂ ಮಾತಾಡೋದು ತಿಂಡಿ ಐತಿ ಮಾತಾಡ. ಏ ಇಲ್ರಿಪ್ಪ, ನೀವ ಹೆಲ್ಪ್ ಮಾಡೋದವ್ರು. ನಿನಗ ಹೆಲ್ಪ್ ಮಾಡಂತ ಹೇಳಿದ್ನ, ಪೂರ್ತಿ ಸ್ವಲ್ಪ ಬಿಡಿ ಅಂತ ಹೇಳಿ. ನಾನು ಮಾತಾಡಲ್ಲ. ಒಟ್ಟ ಬ್ಯಾಡ. ಈಗ ಡಾಕ್ಟರ್ ಹೇಳ್ತಾರ, ವಕೀಲರು ಹೇಳ್ತಾರ, ನಮ್ಗದು ಬೇಕಾಗಿಲ್ಲ. ಈಗ ಇಷ್ಟೊತ್ತವರೆಗೂ ಇಲ್ಲಿ ಏನು ನಿಂತು ಮಾತಾಡಿ ಮಾತಲ್ಲ. ಆ ಹುಡುಗಿ ಹೆಸರು ಗೀತಾದೇವಿ ಅಂತ. ಬೆಳತನಕ್ಕಾಗಲಿ ನಾನಾ ಮಾತಾಡಮ್ಮ. ದೇವಿ ಅಂತ. ಆ ದೇವಿ ನನಗ ಕೊಟ್ಟು ಮದುವೆ ಮಾಡ್ಬೇಕಂತ ಈ ಮೂಟ ಎಂಡಿ ಗೋಟಿ ಅನ್ಸಕ್ಯಾರ. ಆದ್ರ ಆ ಪುಟ್ಟ ಬಾಲಕಿ ಪಾಪನ ಮದುವೆ ಆಗ ನನ್ನ ಮನಸ್ಸಿಗೆ ಹೌದಲ್ಲಕ್ಕ. ಈಗಾಗಲೇ ನಾವು ಹುಡುಗಿನ ತೋಟ ಆಟ ಕರ್ಕೊಂಡೋಗಿ ಎಳ್ನೀರನ್ನೇ ಡ್ರಿಂಕ್ಸ್ ಮಾಡಿಸಿ ನಾವು ಮಾಡಿದ್ದೀನಿ ನಾನು. ಹೌಸಿ ಅವ್ರೇನ್ ಲವಿನ ಮಂತ್ರಿ ಅವರ ಏನು ನಮ್ಗೆ ಆಗುದಿಲ್ಲ, ಬಿಟ್ಬಿಡು. ನಮ್ಗೆ ಆಗುದಿಲ್ಲ. ನಡ್ರಿಯಪ್ಪ, ಕರ್ಕೊಂಡ್ ಬರ್ತೀನಿ ಎಲ್ಲ. ಆಕಿ ಇದ್ದಲ್ಲ ಕರ್ ಹಾ ಡ್ಯಾನ್ಸ್. ಏತಮ್ಮ ಏ ತಮ್ಮ ಹುಡುಗಿ ಕಳಿಸ್ಕೊಡೋ. 9 ನೋಡು.